ದಯಾಘನ ಗವಿಸಿದ್ಧನನ್ನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿ ಈ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ, ಜನಪ್ರತಿನಿಧಿಗಳಲ್ಲಿ ಹಾಗೂ ಕಡಿಮಿಡು ಜನಪ್ರತಿನಿಧಿಗಳಲ್ಲಿ ಹಾಗೂ ಕಾರ್ಖಾನೆಗಳನ್ನು ಉಳಿಸಿ ಮನುಷ್ಯರನ್ನೇ ಅಳಿಸಿ ಅನ್ನುವ ಹೋರಾಟ. ಹೌದಲ್ಲ? ಇದು ಹೌದಂತಿರಲ್ಲಪ್ಪ ಗುರುಗಳು. ಕಾರ್ಖಾನೆಗಳನ್ನು ಕಳಿಸಿ ಮನುಷ್ಯರನ್ನೇ ಉಳಿಸಿ ಅನ್ನುವ ಈ ಹೋರಾಟ ಹಿತರಕ್ಷಣಾ ವೇದಿಕೆಯವರು ಮತ್ತು ಎಲ್ಲ ಸಂಘಟನೆಗಳು, ಸುಮಾರು 200 ಸಮೀಪ ಸಂಘಟನೆಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಮತ್ತೆ ತಾವೆಲ್ಲ ಕರೆಯದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೆಲ್ಲ ಶರಣಾರ್ಥಿಗಳು. ಆ ವಿಡಿಯೋ ಇದು ತೆಗೀರಿ, ಮೊಬೈಲ್ ರೆಕಾರ್ಡಿಂಗ್ ಇದು ತೆಗೀರಿ, ಲೈಟ್ ತೆಗೀರಿ, ವಿಡಿಯೋ ಲೈಟ್ ತೆಗೀರಿ, ಲೈಟ್ ಆಫ್ ಮಾಡಿ, ವಿಡಿಯೋ ಲೈಟ್ ಆಫ್. ನನ್ಗೆ ಗೊತ್ತೈತಿ ಇವತ್ತು ಇದನ್ನ ಓಡಿಸ್ತೀರಿ ನೀವೆಲ್ಲರೂ ಅಂತ. ಆದ್ರೆ ಲೈಟ್ ತೆಗಿ, ಓಡ್ಲಿ. ಅಲ್ಲ, ಅದು ಓಡೋದಕ್ಕಿಂತ ಮೊದ್ಲು ಫ್ಯಾಕ್ಟ್ರಿ ಅವ್ರು ಓಡ್ಬೇಕು. ನಮ್ಗೆ ಅದು ಬಾಳ್ ಮುಖ್ಯ ಐತೆ. ನನ್ನ ಮಾತುಗಳನ್ನ ನಾ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಅಂತ 3-4 ದಿನಗಳಿಂದ ವಿಚಾರ ಮಾಡ್ತಾ ಇದ್ದೆ. ಕೆಲವು ಜನರು, ಯುವಕರು, ಅವರ ಅಭಿಪ್ರಾಯ, ಇಲ್ಲ ಫ್ಯಾಕ್ಟ್ರಿಗಳು ಬರಬೇಕು, ಫ್ಯಾಕ್ಟ್ರಿಗಳು ಬಂದ್ರೆ ಯುವಕರಿಗೆ ಉದ್ಯೋಗ ಸಿಗ್ತದೆ. ನಾನು ಇದನ್ನ ಒಪ್ಕೊಂತೇನೆ. ಒಂದು ದೇಶದ ಪ್ರಗತಿಯಲ್ಲಿ ಕಾರ್ಖಾನೆಗಳ ಪಾತ್ರ ದೊಡ್ಡದಲ್ಲ ಅಂತ ನಾ ಹೇಳಾಗ, ಕಾರ್ಖಾನೆಗಳು ಬೇಕು, ಆದ್ರ ಎಷ್ಟು ಬೇಕು ಅನ್ನೋದು ಮುಖ್ಯ. ಯಾವ ಭಾಗಕ್ಕೆ ಎಷ್ಟು ಬೇಕು? ಈಗ ಕೊಪ್ಪಳ ತಾಲೂಕೇನಿದೆ, ನಾ ಹೇಳುದು ಬರೇ ಕೊಪ್ಪಳ ತಾಲೂಕು. ನಮ್ಮ ಯಾರೋ ಹುಡುಗರು ಒಂದು ಡಾಟಾ ಕೊಟ್ಟರು ನನ್ಗೆ. ಸುಮಾರು 202 ಫ್ಯಾಕ್ಟ್ರಿ ಬರೇ ಕೊಪ್ಪಳ ತಾಲೂಕ್ನಾಗ ಅದಾವ. ಅದ್ರೊಳಗ 25-30 ಇವು ಉಗುಳ ಕಾರ್ಖಾನೆ, ವಾಂತಿ ಮಾಡ್ಕೊಳ್ಳೋ ಕಾರ್ಖಾನೆಗಳು. ಈ ಕಾರ್ಖಾನೆಗಳು ಇಷ್ಟೇ ಅಲ್ಲ, ಮತ್ತ ಇದು ನೀವು ಗಿಣಿಗೇರಿ ಹಿಡ್ಕೊಂಡ ಅಲ್ಲಾನಗರ್, ಕರ್ಕಿಹಳ್ಳಿ, ಗಿಣಿಗೇರಿ, ಅಲ್ಲಾನಗರ್, ಕಾಸನಕಂಡಿ, ಬಗನಾಳ್, ಆಮೇಲೆ ಚಿಕ್ಕ ಬಗನಾಳ್, ಕುಣಿಕೇರಿ, ಲಾಚನಕೇರಿ, ಕುಣಿಕೇರಿ ಹೋತು. ಈಗ ಮತ್ತೆ ನೆಕ್ಸ್ಟ್ ಮುದ್ದಬಳ್ಳಿ, ಗೊಂಡಬಾಳ್ ಹತ್ರ, ಹ್ಯಾಟಿ ಹತ್ರ ಮತ್ ಶುಗರ್ ಫ್ಯಾಕ್ಟ್ರಿ ಬರ್ತೈತಂತ. ಮತ್ ಮುಂದ್ ಹಂಗ ಅಲ್ಲಿಂದ ಚಿಕ್ಸಿಂದೋಗಿ ಡಂಬ್ರಳ್ಳಿ, ನಾವು ಡಂಬ್ರಾಟ ಆಡ್ಕೊಂತ ಹೋಗೋದಷ್ಟ ಅವ್ರ ಕೂಡ. ಮತ್ ಹಂಗ ಹೋಗ್ತಾರ ಅವರು. ಮತ್ ಈ ಕಡೆ ಭಾಗಕ್ಕ ಅರಸನಕೇರಿ, ಈ ಕಡೆ ಎಲ್ಲ ಮತ್ ಅಣುವಿದ್ಯುತ್ ಸ್ಥಾವರ. ನಾನ್ ನಿಮಗ್ ಕೇಳೋದು, ಸುಮ್ನೆ ಸಾಮಾನ್ಯವಾಗಿ ವಿಮರ್ಶಿದೆ, ಯಾರು ಟೀಕೆ ಅಂತಲ್ಲ. ಮತ್ ಈ ಕಡೆ ಮೆತ್ತಗಲ್ಲು ಅರಸನಕೇರಿ ಭಾಗನ ಹೋತು, ಈ ಕಡೆ ಗಿಣಿಗೇರಿ ಹಿಡ್ಕೊಂಡು ಈ ಹೊಳಿ ದಾಟದ ಮೇಲೆ ಅಲ್ಲಿ ಎಲ್ಲ ಹುಲಿಗ್ಯಾಗು ಫ್ಯಾಕ್ಟ್ರಿ ಅದಾವ. ಅಲ್ಲಿಂದ ಹಿಡ್ಕೊಂಡು ಇಡೀ ಮಣ್ಣಲ್ಲ, ಚಿನ್ನ ಬೆಳೆಯುವಂತ ಭೂಮಿ ಅದು ಹಿಡ್ಕೊಂಡು ಆ ಬೆಲ್ಟ್ ಹೋತು. ಮತ್ತೀಗ ಮುದ್ದಬಳ್ಳಿ, ಗೊಂಡಬಾಳ, ಚುಕ್ಕನಕಲ್ ಆ ಕಡೆ ಬೆಲ್ಟ್ ಹೋತು. ಈಗ MSPL ಬಂದು ಕೊಪ್ಪಳಕ್ ಬಂದ್ರು, ಕೊಪ್ಪಳ ಫ್ಯಾಕ್ಟ್ರಿ ಆತು. ಮತ್ ನೀವು ಹೋಗವ್ರ ಎಲ್ಲಿಗಂತ ನಾ ಕೇಳ. ಅಷ್ಟು ಸುತ್ತ ಫ್ಯಾಕ್ಟ್ರಿ ಆದ್ರೆ ಜನರನ್ನ ಎಲ್ಲಿಗೆ ಕಳಿಸ್ತೀರಿ? ಅದು ಉತ್ತರ ಕೊಟ್ಟು ಫ್ಯಾಕ್ಟ್ರಿ ಕಟ್ಟಬೇಕಲ್ಲ ಎಲ್ಲರೂ. ಜನ ಹೋಗೋದು ಎಲ್ಲಿಗೆ? ನಾವು ಈಗ ಮನುಷ್ಯ ತಾಯಿ ಇರ್ತಾಳ, ತಾಯಿ ಮಗ ಚಂದ ಕಾಣಬೇಕಂತ ತಿಳ್ಕೊಂಡು ಮುಖಕ್ಕ ಒಂದ್ ಕಡೆ ಕಾಡಿಗೆ ಹಚ್ತಾಳಕಿ, ಹೌದಲ್ಲ?
ಮುಖಕ್ಕ ಒಂದ್ ಕಾಡಿಗೆ ಹಚ್ಚದ್ರ ಮುಖ ಚಂದ ಕಾಣತೈತಿ, ಮುಖ ತುಂಬಾ ಕಾಡಿಗೆ ಹಚ್ಚದ್ರ ಮುಖ ಚಂದ ಕಾಣುದಿಲ್ಲ. ನೀವು ನಮ್ ಮುಖ ತುಂಬ ಬಡ್ಯಾಕತ್ತೀರಿ ಅಷ್ಟ್ರು ಸೇರಿ. ಇಡೀ ನಾನು ಹೇಳುದು ಸುಳ್ಳು ತಿಳ್ಕೊಬೇಡ್ರಿ. ಅಕಸ್ಮಾತ್ ಮುಂದ್ ಬರುವ ಫ್ಯಾಕ್ಟರಿಗಳು ಕೊಪ್ಪಳಕ್ ಬಂದ್ರೆ ಕೊಪ್ಪಳ ನರಕಕ್ಕಿಂತ ಕನಿಷ್ಠ ಆಗತ್ತೆ. ಇದಕ್ಕಿಂತ ನಾನು ಏನು ಹೆಚ್ಚಿಗೆ ಹೇಳ್ಯಾರೇನ? ನಾ ಮೊನ್ನೆನೆ ಹೇಳಿನಲ್ ನಿಮಗ, ಏನು ಇನ್ ಮ್ಯಾಲ ಬರೇ ಫ್ಯಾಕ್ಟರಿಗಳು ಈ ಕಡೆ ಬಂದ್ರ ತೊಟ್ಟಲ್ಕ್ ಹೋಗೋರು ಕಡಿಮೆ, ಹೆಣಕ್ ಹೋಗೋರು ಜಾಸ್ತಿ ಆಗ್ತಾರ. ಇಷ್ಟೇ ನಾ ಹೇಳೋದು, ಇದಕ್ಕಿಂತ ಜಾಸ್ತಿ ಹೇಳಲ್ಲ. ನಿಮಗೆ ಎಷ್ಟರ ಮಟ್ಟಿಗೆ ಪರಿಸರದ ಬಗ್ಗೆ ಐತೋ ಇಲ್ಲ ಗೊತ್ತಿಲ್ಲ, ನನಗ ಅದ್ರ ಬಗ್ಗೆ ಒಳಗ್ ಹೃದಯದಾಗ ತುಂಬಾ ಪ್ರೀತಿ. ಈಗ ಒಬ್ಬ ಮನುಷ್ಯ ಆರೋಗ್ಯ ಇರ್ಬೇಕಾದ್ರೆ ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಇರ್ತೈತಿ. ಪ್ರೋಟೀನ್ ಎಷ್ಟಿರ್ಬೇಕು, ವಿಟಮಿನ್ಸ್ ಎಷ್ಟಿರ್ಬೇಕು, ಈಗ ನೀವು ಉಣ್ತೀರಿ ರೊಟ್ಟಿ ಎಷ್ಟಿರ್ಬೇಕು, ಸಿಹಿ ಎಷ್ಟಿರ್ಬೇಕು, ಅನ್ನ ಅಷ್ಟಿದ್ರ ಚಲೋ. ಫ್ಯಾಕ್ಟ್ರಿ ಇರ್ಬೇಕು, ಒಕ್ಕಲ್ತನ ಇರ್ಬೇಕು, ಉದ್ಯೋಗ ಇರ್ಬೇಕು, ವ್ಯವಹಾರ ಇರ್ಬೇಕು, ಎಲ್ಲಾನು ಇರ್ಬೇಕು. ಮತ್ತು ಬರೇ ದೇಶ ಅಭಿವೃದ್ಧಿ ನಾಡ್ ಅಭಿವೃದ್ಧಿ ಆಗ್ತೈತೆ ಅಂತ ಅಷ್ಟು ಡಂಪ್ ಮಾಡಿದ್ರ ನಮ್ಮ ಕೊಪ್ಪಳ ಏನಾಗೈತಂದ್ರ, ಈಗ ನಿಮಗ್ ಹೇಳಾರೆ ನಾನು, ಕೊಪ್ಪಳ ಆಗೈತಿ ನೋಡ್ರಿ ಅಷ್ಟ. ಇದ್ರಕಿನ್ನ ಜಾಸ್ತಿ ಏನೂ ಆಗಿಲ್ಲ. ಸುಮ್ಮ ಹೈವೇದಾಗ ಹೋಗೋರಿಗೆ ಅಷ್ಟು ಮಠಕ್ ಬರ್ತಾರ, ಅದೊಂದಿಷ್ಟು ಗಾರ್ಡನ್ ಐತಂತ ನೋಡಿ ಚಂದ ಐತ್ ಅಂತ. ರೋಡ್ ನಿಂದ ಒಳಗ್ ಹೋದ್ರ ನಮ್ಮನ್ನೆಲ್ಲರನ್ನು ಉಗುಳಿ ಹೋಗ್ತಾರ ಅವ್ರ ಅಷ್ಟ ಜನ. ನೀವು ಗಿಣಿಗೇರಿಯಿಂದ ಹಿರೇಬಗನಾಳು ಆ ಕಡೆ ಎಲ್ಲ ಹೋಗ್ರಿ, ಆ ಮಕ್ಕಳ ಪರಿಸ್ಥಿತಿ ನೋಡ್ರಿ, ಕಣ್ಣೀರ್ ಕಪಾಳಕ್ ಬರ್ತದೆ. ಅಲ್ಲಿ ಆರೋಗ್ಯದ ಪರಿಸ್ಥಿತಿ ಹೆಂಗೈತಿ? ಮಕ್ಕಳು ಶಾಲ್ಯಾಗ ಮಧ್ಯಾಹ್ನ ಶಾಲ್ಯಾಗ ಬಿಸಿ ಊಟ ಅನ್ನ ಉಂಡ್ರ ಎಲ್ಲ ಅದ್ರಾಗ ಬೂದಿ ಐತಿ, ಹೋಗಿ ವಾಂತಿ ಮಾಡ್ಕೊಂತವಂತ. ಅವಕ್ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಅಸ್ತಮಾ ಬಂದೈತಿ, ಕ್ಯಾನ್ಸರ್ ಬರಾಕತೈತಿ. ಹುಟ್ಟುವ ಮಕ್ಕಳು ಯುವಕರು ನಪುಂಸಕರಾಗಕತ್ತಾರ. ಗರ್ಭಿಣಿಯಲ್ಲಿ ಹುಟ್ಟುವ ಮಕ್ಕಳೆಲ್ಲ ಬುದ್ಧಿಮಾಂದ್ಯರಾಗಿ ಮಕ್ಕಳು ಹುಟ್ಟಾಕತ್ತಾರ. ಆಮೇಲೆ ಈಗ ಒಂದು 3-4 ವರ್ಷದ ವರದಿಯಿಂದ ಕೊಪ್ಪಳ ಸ್ಟೇಟ್ನೊಳಗ ಟಿಬಿ ಒಳಗ ಫಸ್ಟ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗೈತಿ. ಮತ್ ಇದಕ್ಕೆಲ್ಲ ಹೊಣೆ ಯಾರು? ಯಾರಾದ್ರೂ ಕೇಳ್ಬೇಕಲ್ಲ. ಅವರು ಫ್ಯಾಕ್ಟ್ರಿಯವ್ರ ನಮ್ಮ ಆಯುಷ್ಯ ಕಡಿಮೆ ಆಗಕತ್ತೈತಿ, ಫ್ಯಾಕ್ಟ್ರಿಯವ್ರ ಆಯುಷ್ಯ ಹೆಚ್ಚಾಗಕತ್ತೈತಿ. ಹಂಗ ಮಗ್ಲಿಸ್ಟ್ ತಗೊಂಡು ಅವ್ರ ಆಯುಷ್ಯ ಚಲೋ ಆಗಕತ್ತೈತಿ. ಮತ್ತ ಬದುಕದ ಹೆಂಗಿಲ್ಲ ಎಲ್ಲರೂ? ಊರ್ 1 ಕಿಲೋಮೀಟರ್ದಾಗ ಒಂದೊಂದ್ ಫ್ಯಾಕ್ಟ್ರಿ ತಂದ್ ಹಾಕದ್ರ ನಿಲ್ಲವ್ರು ಯಾರಿಲ್ಲ. ಗಾಳಿ ಎಷ್ಟು ಕೆಡಕತ್ತೈತಿ. ಈಗ ನೀವೊಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇರ್ತೈತಿ, ಕೊಪ್ಪಳದ್ದು ಜಿಂದಾಲ್ ತೆಗದ್ರ ಈಗ ಜಿಂದಾಲ್ದಾಗ 119 ಇರ್ತೈತಿ. 119 ಅಂದ್ರೆ ಅದು ಯೆಲ್ಲೋ ಜೋನ್, ಆಲ್ರೆಡಿ ಮುಂದೆ ಬಂದ್ರೆ ರೆಡ್ ಜೋನ್, ವಿಷ ಬರೇ. ಈಗ ಜಿಂದಾಲ್ದಾಗ ಎಷ್ಟು ಏರ್ ಕೆಟ್ಟೈತಲ್ಲ, ಇವ್ ಯಾವ ಫ್ಯಾಕ್ಟ್ರಿ ಇಷ್ಟು ಫ್ಯಾಕ್ಟ್ರಿಗೆ ಅಷ್ಟು ಏರ್ ಕೆಟ್ಟೈತಿ. ಈಗ 105 ಏರ್ ಪೊಲ್ಯೂಷನ್ ಇದು ಇಲ್ಲೇ ಕೊಪ್ಪಳದಾಗ ಅಷ್ಟೈತಿ. ಈಗ ಉಳಿದ ಫ್ಯಾಕ್ಟ್ರಿ ಬಂದ್ರೆ ನಾವೇನು ಕುಡಿಬೇಕು? ಗಾಳಿ ಕುಡಿಬೇಕ, ವಿಷ ಕುಡಿಬೇಕಷ್ಟೇ. ಇದನ್ನ ನೋಡವ್ರು ಯಾರು? ನೀರ್ ತಗೊಳ್ರಿ. ಆಮೇಲೆ ಅದು ಎಷ್ಟು ಪೊಲ್ಯೂಷನ್ ಅದನ್ನ ಒಂದ್ ಅಂದಾಜಿಸ್ತಾರಂದ್ರ, ಒಬ್ಬ ಮನುಷ್ಯ ಸಿಗರೇಟ್ ಸೇದ್ಲಾರ್ದವ್ರು ದಿವಸ 2 ಸಿಗರೇಟ್ ಸೇದಷ್ಟು ಕೆಟ್ಟ ಗಾಳಿ ಅಂತದ್. ಮತ್ ಸೇದವ್ರಿಗೆ ನೀವು ಒಂದೊಂದು ಪಾಕೆಟ್ +2 ಹಿಡ್ಕೋರಿ ನೀವು. ಪರಿಸ್ಥಿತಿ ಹೆಂಗಂತ ಹಿಂಗಿದ್. ಆಮೇಲೆ ನೀರ್ ತಗೊಳ್ರಿ. ನೀರ್ ನಮ್ಮ ಭಾಗಕ್ಕೇನು ಒಂದು 10 ನದಿ ಹರಿತಾವ. ನಿಮಗ್ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಈ ಎಲ್ಲಾ ಜಿಲ್ಲೆಗಳಿಗಿರುವ ಒಂದೇ ಒಂದು ತಾಯಿ ಅಂದ್ರೆ ತುಂಗಭದ್ರ. ನಮಗ್ ಕುಡಿಯ ನೀರ್ ಹೆಂಗಿರ್ತಾವ? ಎಲ್ಲಾ ದಿವ್ಸ ಪೇಪರ್ನಾಗ ಓದ್ತಿರ್ಲ ಹಸಿರು ಬಂದೈತಿ ಅಂತ. ಇವೆಲ್ಲರೂ ಅಷ್ಟು ಬಿಟ್ಟಿದ್ದು ಮತ್ತೆ ಬ್ಯಾಸಿಗ್ಯಾಗ ಓಸು ಹೋಗಿ ಹೊಳಿಗೆ ಸೇರ್ತಂದ್ರ ಏನು ಕುಡಿಬೇಕು ನಾವೆಲ್ಲ? ಮತ್ ಇದನ್ನ ಯಾರು ಕೇಳವ್ರು ಇದನ್ನ? ಮತ್ತ ಇಷ್ಟು ಕೃಷಿ ಭೂಮಿ ಅದಾವ. ಅದು ಫ್ಯಾಕ್ಟ್ರಿ ಅವರು ಸಪೋಸ್ ಒಂದ್ 200 ಎಕರೆ ತಗೋತಾರ ಅಂತ ಹೇಳಿರಿ ಪ್ರಶ್ನೆಯಲ್ಲಿ. 200 ಎಕರೆ ತಗೊಂತಾರ, ಅದು ಬಿಡುವ ಹೊಗೆ ಸುತ್ತಮುತ್ತ 10 ಕಿಲೋಮೀಟರ್ ರೈತರಿಗೆಲ್ಲ ಹಾಳು ಮಾಡ್ತೈತಿ. ಆ 200 ಎಕರೆ ಸಮಸ್ಯೆ ಇಲ್ಲ, ಉಳಿದು ಬಿಡುವ ಹೊಗೆಯಿಂದ ಎಷ್ಟು ಸಮಸ್ಯೆ ಐತೆ. ಇದು ಎಷ್ಟೋ ಫ್ಯಾಕ್ಟ್ರಿ ಬರ್ಲಿ, ಎಷ್ಟೇ ಇಂಡಿಯಾ ಡಿಜಿಟಲ್ ಆಗ್ಲಿ, ಗೂಗಲ್ ನಿಂದ ರೊಟ್ಟಿ ಮಾತ್ರ ಡೌನ್ಲೋಡ್ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಭೂಮಿ ತಾಯಿನೇ ಬೇಕು ಅನ್ನೋದು ನಾವು ಸಕ್ಕತ್ತೇವೆ. ಏನ್ ಉಣ್ಣುವ ರೊಟ್ಟಿ ಗೂಗಲ್ ನಿಂದ ಡೌನ್ಲೋಡ್ ಮಾಡ್ಕೊಳಕ್ ಆಗತ್ತ? ನಮಗ ಆಗಲ್ಲ. ಅದಕ್ಕೆ ಇಷ್ಟು ಮನ್ಯಾಗ ಮೊನ್ನೆ ನಾನು ಬಗನಾಳಿಗೆ ಹೋಗಿದ್ದೆ. ಅವು ಹೆಣ್ಮಕ್ಳು ಮುದುಕ್ಯಾರ ಕೈ ಹಿಡ್ದಿಡ್ದಪ್ಪ, ಇದನ್ನ ಏನ್ ಮಾಡ್ಬೇಕಪ್ಪ ನಾವು? ಇಲ್ಲಿ ಎಲ್ಲಾ ಹೊಲ ಐತಿ, ಮನಿ ಐತಿ, ಇಲ್ಲಿ ಇರಕ್ಕೂ ಸಾಧ್ಯ ಇಲ್ಲ, ಮತ್ ಇದನ್ ಜಾಗ ಬಿಟ್ಟು ನಮಗ್ ಹೋಗಕ್ಕೂ ಆಗೋದಿಲ್ಲ.
ಈ ಪರಿಸ್ಥಿತಿ ಒಳಗೆ ಹೆಂಗ್ ಬದುಕಬೇಕು ಮನುಷ್ಯ? ಎರಡನೇ ವಿಚಾರ ಏನು ಅಂದ್ರ, ಬಹಳ ಮಂದಿಗೆ ಭಾರಿ ಕುತೂಹಲ ಈಗಿತ್ತು. ಏನು ಅಂದ್ರ, ಅಜ್ಜರ ಜಾತ್ರೆಗ ನನಗ ಮಠದ ಆವರಣ ಬಿಟ್ಟು ಎಲ್ಲಿ ಹೊರಗ್ ಕರ್ಕೊಂಡು ಹೋಗ್ಬೇಡ್ರಿ ಅಂದ್ರು. ಫ್ಯಾಕ್ಟ್ರಿ ಹೋರಾಟಕ್ಕೆ ಹೆಂಗ್ ಬರ್ತೀವಿ ಅಂದ್ರು ಕೇಳ್ಬೇಕನ್ನೋದು. ನೀವು ಈ ಕಾರ್ಯಕ್ರಮಕ್ಕೆ ಬಂದವ್ರು ಕಡಿಮೆ ಅದ್ರಿ, ಇದನ್ನ ಕೇಳಕ್ ಬಂದವ್ರು ಬಹಳ ಮಂದಿ ಅದ್ರಿ. ನೀವೆಲ್ಲ ಜಾತ್ರೆಗೆ ಇನ್ನೂ 3 ತಿಂಗಳಾಗಿಲ್ಲ ಹೇಳಿ ನನಗ್ ಒಟ್ಟ ಮಠದ ಕಂಪೌಂಡ್ ಬಿಟ್ಟು ಕರ್ಕೊಂಡು ಹೋಗ್ಬೇಡ್ರಿ ಅಂದವ್ರು ಅವ್ರ. ಈಗ ಈ ಫ್ಯಾಕ್ಟ್ರಿ ಬಂತಂದ್ರ ಐ ಆಮ್ ದ ಫಸ್ಟ್ ಪರ್ಸನ್ ಟು ಅಪೋಸ್ ಅಂತ ಹೇಳ್ದವ್ರ ಅವ್ರ. ಹೆಂಗ್ ಬಂದ್ರು? ಯಾಕೆ ಬಂದೆ? ಬರ್ಬೇಕಾತೇನು? ನೀವು ನೋಡಿ, ಕೊಪ್ಪಳದ ಸುತ್ತ ಹಳ್ಳಿಗಳು, ನಾವೊಬ್ಬನೇ ಅಲ್ಲ, ಮಠದ 18 ಜನ ಸ್ವಾಮಿಗಳು, ಮಠದ ದಾಸೋಹ. ನಿಮ್ ಮನೆಗ್ ಬರ್ತೀನಿ ನಾನು, ಮನಿಗ್ ಬಂದು ಪಾತ್ಪೂಜೆ ಮಾಡ್ಕೊಂಡಿರಿ, ನನ್ ಜೋಳಿಗ್ ಕಾಣಿಕ ಹಾಕಿರಿ, ಅನ್ನ ಕೊಟ್ಟಿರಿ, ಮಠಕ್ ಧಾನ್ಯ ಕೊಟ್ಟಿರಿ, ಇಸ್ಕೊಂಡ್ ಬಂದು ಜಾತ್ರೆ ಮಾಡಿ ಭಾರಿ ಸ್ವಾಮಿಗಳಪ್ಪ ಜಾತ್ರೆ ಮಾಡ್ತಾರಂತ ಅನಸ್ಕೊಳ್ಳೋ, ಅಥವಾ ಯಾವ ಜನರು ಭಕ್ತರು ಮಠದ ಎಲ್ಲ ಸ್ವಾಮಿಗಳಿಗೆ ಅನ್ನ ಕೊಟ್ಟು, ಮಠದ ಮಕ್ಕಳಿಗೆ ಭಿಕ್ಷಾ ಕೊಟ್ಟು, ಮಠದ ದಾಸೋಗ ನಡೆಸಿದಂತ ಭಕ್ತರ ಕಷ್ಟದೊಳಗಿದ್ದಾಗ ಒಂದು ಧ್ವನಿ ಎತ್ತಲಿಲ್ಲ ಅಜ್ಜ ಅನ್ನುವ ಆತ್ಮಸಾಕ್ಷಿ ವಿರುದ್ಧ. ನಾನು ಹೇಳಿದ್ದು ಸತ್ಯ, ಆದ್ರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸಹಿತ ನಾನು ನಡ್ಕೊಳಕ್ಕಾಗದು. ನನಗಿದನ್ನೆಲ್ಲ ಪರಿಸ್ಥಿತಿ ಅದನ್ನು ಗೋಳು ನೋಡಿ ನಾನು ಇದಕ್ಕಿಂತ ಮುಂಚೆ ನನ್ನ ಆತ್ಮಸಾಕ್ಷಿಯಾಗಿ ನಡ್ಕೊಂಡೀನಿ. ನನ್ನ ಭಕ್ತರಿಗೆ ಕಷ್ಟ ಬಂದ್, ಇದು ಯಾವುದೇ ಜಾತಿ ಹೋರಾಟ ಅಲ್ಲ, ಇದು ಯಾವುದೇ ಧರ್ಮದ ಹೋರಾಟ ಅಲ್ಲ, ಇದು ಭೂತಾಯಿ ಮನುಷ್ಯತ್ವ ಎಲ್ಲರ ಹೋರಾಟ ಐತಿ. ನಾವು ಉಳಿಬೇಕಾಗೈತೆಲ್ಲ. ಅದಕ್ಕೆ ನನ್ನ ಆತ್ಮಸಾಕ್ಷಿಗೆ ನಾ ಯಾರಿಗೆ ಕೇಳಿಲ್ಲ, ಇದಕ್ಕೆ ನನ್ನ ಆತ್ಮಸಾಕ್ಷಿಗೆ ಕೇಳಿ. ನನ್ನ ಆತ್ಮಸಾಕ್ಷಿ ಏನ್ ಹೇಳ್ತು ಅಂದ್ರ, ಇಲ್ಲ, ಇದು ನಮ್ಮ ಸುತ್ತ ಹಳ್ಳಿಯ ಮಕ್ಕಳ ಕಷ್ಟದೊಳಗಿರುವಾಗ ಅವ್ರ ಧ್ವನಿ ಯಾರು ಕೇಳಿಲ್ಲ. ಕೇಳದೆ ಇರುವಾಗ ಅಜ್ಜ ನೀವು ಒಂದ್ ಹೇಳಲೇಬೇಕು, ಮುಂದಿಂದ ನನಗ್ ಗೊತ್ತಿಲ್ಲ, ನಾ ಹೇಳದೆ ಇದ್ರೆ ತಪ್ಪಾಗತ್ತೆ ಅನ್ನುವ ವಿಷಯದಿಂದ ನನ್ನ ಎಲ್ಲಾ ಬಾರ್ಡರ್ ಅನ್ನ ಕ್ರಾಸ್ ಮಾಡಿ ನಾ ಬಂದು ಇದಕ್ಕೆ ಹೋರಾಟಕ್ಕೆ ಹೇಳುವ. ಇದನ್ನ ಮಾಡಬೇಕು ಮಕ್ಕಳಿಗೆ, ಇದನ್ನ ಮಾಡಬೇಕಲ್ಲ ನಾವು ಹೇಳು. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಬರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಒಲೆಗೆ ಬೆಂಕಿ ಬಿದ್ದರೆ ನಡಿಬಹುದು, ಭೂಮಿಗೆ ಬೆಂಕಿ ಬಿದ್ದರೆ ಎಲ್ಲಿ ನಿಲ್ತೀರಿ ಹೇಳ್ರಪ್ಪ ನೀವು? ಒಲೆಗೆ ಬೆಂಕಿ ಬಿದ್ದರೆ ಹೊರಗೆ ಬರ್ತೀರಿ, ಭೂಮಿಗೆ ಬೆಂಕಿ ಬಿದ್ದರೆ ಎಲ್ಲಿ ಹೋಗ್ತೀರಿ ನೀವೆಲ್ಲ ಓಸರು? ನಾರಿ ಮನೆಯಲ್ಲಿ ಕಳುವಡೆ, ಬೇಲಿ ಕೈಯ ಮೈವೆಡೆ. ನಾರಿ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ನಂಜಾಗೆ ಕೊಲ್ಲುವಡೆ. ಬಸವಣ್ಣ ಅಂತಾನ, ಯಾರ ಮೇಲೆ ದೂರುದಪ್ಪ? ಬೇಲಿನೇ ಎದ್ದು ಹೊಲ ಮೈಯಾಕತ್ತು ಅಂದ್ರ, ಮನ್ಯಾಗಿದ್ದ ಹೆಂಡತಿಯ ಕಳು ಮಾಡಾಕತ್ಲಂದ್ರ, ನನಗ ಜನ್ಮ ಕೊಟ್ಟ ತಾಯಿಯ ಹಾಲ ನನಗ ವಿಷ ಕೊಡಕತ್ತಂದ್ರ ದೇವ್ರೇ ನಾ ಯಾರಿಗ ದೂರ್ಲೋ? ಯಾರ ಮೇಲೂ ದೂರುದ ಹೇಳಿ? ಯಾರ ಮೇಲೂ ದೂರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನನ್ನ ಮನಸ್ಸು, ನನ್ನ ಕಾನ್ಸಿಯಸ್ ಇಟ್ ಟೋಲ್ಡ್ ಮೀ, ನೀನು ಮುಂದಿನ ಆಗು ಹೋಗುಗಳ ಬಗ್ಗೆ ನಾನು ವಿಚಾರ ಮಾಡೋದಿಲ್ಲ, ಆದ್ರ ನನ್ನ ಮಕ್ಕಳು ಕಷ್ಟದಾಗಿದ್ದಾಗ, ಗವಿಸಿದ್ದಪ್ಪಜ್ಜನ ಮಕ್ಕಳು ಕಷ್ಟದಾಗಿದ್ದಾಗ ಅಜ್ಜ ಒಂದು ಧ್ವನಿ ಎತ್ತಲಿಲ್ಲ ಅನ್ನುವ ಆತ್ಮಸಾಕ್ಷಿಯ ವಿರುದ್ಧ ನಾನೆಂದು ನಡ್ಕೋಬಾರದು ಅನ್ನುವ ಮನಸ್ಸಿಗೆ ನಾನೊಂದು ಮಾತು ಬರ್ತೀನಿ ಅಂತ ಹೇಳಿದೆ. ನಾನು ಇದಕ್ಕ ಅವರೆಲ್ಲ ಹಿರಿಯರು ಬಂದ್ರು, ಅಜ್ಜವರು ನೇತೃತ್ವ ವಹಿಸ್ಬೇಕಿದಕ್ಕಂತ. ಎಲ್ಲ ಹಿರಿಯರು ಮತ್ತ ಸಂಘಟನೆಯವರು ಬಂದು ಹೇಳಿದ್ರೆ ಅಜ್ಜವ್ರ ನೇತೃತ್ವ ವಹಿಸ್ಬೇಕು. ನಾ ಅಂದೇನು, ಕೊಪ್ಪಳದಾಗ ನಾ ಒಬ್ಬನೇ ಇರ್ತೀನಿ, ನನ್ ನೇತೃತ್ವ ವಹಿಸಕ್ ನೀವ್ ಯಾರೋ ಗಾಳಿ ಗಿಳಿ ಉಸಿರಾಡಲ್ಲ ಏನ್? ನನಗ್ ಮುಂದ್ ಬಿಟ್ಟು ಆಮೇಲೆ ಹಿಂದುಳಿಬೇಕನ್ನೋರು. ನಾ ಯಾವ ಇದಕ್ಕೂ ನೇತೃತ್ವ ವಹಿಸುದಿಲ್ಲ. ನನ್ನ ಮಣ್ಣು ಏನ್ ಜಾತ್ರೆಗೆ ಹೇಳಿನಲ್ಲ ಅದಕ್ಕೆ ಬದ್ಧದೀನಿ, ನಾನು ತಿಳಿತೀನಿ. ನಾನು ಯಾವುದ ನೇತೃತ್ವಗಳಿಗೆ, ಸಂಘಟನೆಗಳಿಗೆ, ಮುಖಂಡತ್ವ, ನೇತೃತ್ವ ಅಂತ ಏನೂ ಇಲ್ಲ. ಆದ್ರೆ ಇದನ್ನ ಹೇಳ್ಬೇಕಾಗಿತ್ತು, ನಿಮಗೆಲ್ಲರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನೆಲ್ಲರಿಗೆ ಬರ್ಲಿಕ್ಕೆ ಹೇಳಿದ್ದೇನೆ, ನಿಮಗೆ ಸತ್ಯವಾದ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಷ್ಟೆ.
ಇದನ್ನ ಹೇಳ್ಬೇಕು. ಇದನ್ನ ನಿಮಗೆ ಹೇಳಾಕತ್ತೇನೆ. ಆಮೇಲೆ ಮೂರನೇದು, ಯಾಕ ಅಜ್ಜವ್ರು ಇದನ್ನ ಕರೆ ಕೊಟ್ರು ಅನ್ನೋದಕ್ಕ ನಿಮಗೊಂದು ಮಾತು ಹೇಳಿ. ಮೂರನೇದು, ಈಗ ಏನೇನೋ ಮಾತಾಡ್ತಿರ್ತೀವಿ. ಮಾತಾಡುವಾಗ ಈಗ ನೀವು ಫೋನ್ನವರು, ಮೀಡಿಯಾದವರು ಯಾವಾಗ ಕಟ್ ಮಾಡ್ತಿರೋ, ಯಾರನ್ನ ಕಟ್ ಮಾಡ್ತಿರೋ ಗೊತ್ತಾಗೋದಿಲ್ಲ. ಅದನ್ನ ಏನು ಕಟ್ ಮಾಡಿ ಯಾವ್ದಾರ ಪೋಸ್ಟ್ ಮಾಡಿ ಏನೇನ ಬಿಡ್ತೀರಿ. ಅವ್ ಮೊನ್ನೊಬ್ಬ ಒಂದು ಬಿಟ್ಟಿದ್ದ, ಕಾರ್ಖಾನೆಗಳ ವಿರುದ್ಧ ಗವಿಶ್ರೀಗಳು ಸೊಡ್ಡು ಹೊಡೆದಿದ್ದಾರೆ ಅಂತ. ನಾಂದೆ ಬಪ್ಪರೇನ್, ಕಾರ್ಖಾನೆಗಳ ವಿರುದ್ಧ ಸೊಡ್ಡು ಹೊಡೆದಿದ್ದಾರೆ. ಕಾರ್ಖಾನೆಗೆ ಹೋಗಿ ದುಡ್ಡು ಹೊಡ್ಯಾವ, ಅವ ಸೊಡ್ಡು ಹೊಡ್ಯಾವನ್ನ. ಹ ಹೌದಲ್ರಿ? ಅಂದ್ರ ದುಡ್ಡು ಇವ್ರು ಹೊಡ್ಕೊಂತ ಅಡ್ಡಾಡವ್ರು, ಸೊಡ್ಡು ನನಗ್ ಹೊಡ್ಯಾಕ್ ಹಚ್ಚೋ. ನಿಮ್ಮ ಗೆರಿ ಎಲ್ಲ ಬಲ್ಲೆ ನಾನು. 35 ವರ್ಷ ಆತಿ ಊರಾಗಿದ್ದು. ಎಷ್ಟು ಮಂದಿ ಸ್ವಾಮಿಗಳಿಗೆ ಸೊಡ್ಡು ಹೊಡಿಸಿ ಮಣ್ಣು ಮುಗಿಸಿಲ್ಲ ನೀವು? ಅಂದ್ರ ಕೇಳ್ತೇಳಿ ಇನ್ನೂ ಐತಡ್ರಿಪ್ಪ, ಮುಂದೆ ಇನ್ನು ಬಾಳ ಅದಾವ್ ನಿಮ್ಗೆ ಹೇಳೋ. ಸ್ವಲ್ಪ ನಾವು ಸ್ವಲ್ಪ ಬೈಲಿಗ್ ಬಿದ್ದಂಗಾಗೈತಿ. ಏನ್ ಹಿಂಗ್ ಸೊಡ್ಡು ಹೊಡಿಸಿ ಸ್ವಾಮಿಗಳನ್ನ ಉಬ್ಬಿಸಿ ಏನೇನು ಮಾಡಿಲ್ಲ ನೀವೆಲ್ಲ ಭಕ್ತರು, ಗೊತ್ತಿಲ್ಲ ನಮಗ್. ಆದ್ರೆ ನನಗ ಅದ್ರ ಪ್ರಶ್ನೆ ಇಲ್ಲ, ಈ ನಾಡಿನ ಮಕ್ಕಳ ಪ್ರಶ್ನೆ. ನಾ ಗವಿಸಿದ್ದಪ್ಪಜ್ಜನ ಎಷ್ಟು ಪ್ರೀತಿಸ್ತೀನಿ, ನಿಮ್ಮನ್ನು ಅಷ್ಟೇ ಪ್ರೀತಿಸ್ತೀನಿ. ಅಂದ್ರೆ ಖುಷಿ ಆಗತ್ ನನಗಷ್ಟೇ. ನಿಮ್ ಬಗ್ಗೆ ಹೇಳ್ಬೇಕಾಗಿತ್ತು. ಮತ್ತೊಬ್ಬ ಅವನ ಪೋಸ್ಟ್ ಮಾಡಿದ್ದಾನೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗುಡುಗು ಹಾಕಿದ ಗವಿಶ್ರೀ. ನೀವ್ ಯಾವಾಗಾರ ಕೇಳಿರಿ, ನಾನು ಇಷ್ಟು ವರ್ಷ ಜೀವನದಾಗ ನನಗ ಗುಡಿಗೆ ಹೋಗ್ಯಾರ ಬಾಳ ಮಂದಿ. ಯಾರು ಗುಡುಗುದ್ರು ಒಂದ್ ದಿವ್ಸ ಅಡಗ್ತಾರ ಇವ್ರಂತ ಸುಮ್ನೆ ಅದೀನಿ ನಾನು. ಅಂದ್ರೆ ಹಿಂಗ್ ಹೇಳಿ ಏನ್ ಮಾಡ್ಬೇಕಂತಾರ ಇವ್ರಂತ. ಗುಡುಗು ಹಾಕಿದ ಗವಿಶ್ರೀ. ನನ್ನ ಜೀವನದಲ್ಲಿ ಯಾರಿಗೆ ಗುಡುಗು ಹಾಕಿಲ್ಲ. ನಾನು ಗುಡುಗಿನಿಂದ ಯಾರನ್ನು ಗೆದ್ದಿಲ್ಲ, ಹೃದಯದಿಂದ ಗೆದ್ದೀನಿ, ಪ್ರೇಮದಿಂದ ಗೆದ್ದಿಲ್ಲ. ಇಡೀ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಒಂದು ಸಂವಿಧಾನಿಕ ಅತ್ಯಂತ ಶ್ರೇಷ್ಠ ಸ್ಥಾನ. ವ್ಯಕ್ತಿ ಯಾರೇ ಇರಲಿ, ಅದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅಂದ್ರೆ ನಾನು ಅತ್ಯಂತ ಗೌರವದಿಂದ ಕಾಣುತ್ತೇನೆ. ಗುಡುಗು ಹಾಕುವ ವ್ಯಕ್ತಿ ನಾನಲ್ಲ. ಇದನ್ನ ನೀವು ಪೋಸ್ಟ್ ಮಾಡೋರು ಸ್ವಲ್ಪ ಪೋಸ್ಟ್ ಮಾಡ್ಬೇಡ್ರಿ ಅಷ್ಟ. ಪೋಸ್ಟ್ ಕಳಿಸ್ರಿ, ಸತ್ಯ ಇದ್ದಿದ್ ಹೇಳ್ರಿ ಅಷ್ಟ. ಆಮೇಲೆ 4ನೇ ವಿಷಯ, ಈಗ MSPL ಬಂತು. MSPL ವಿಷಯ ಬಂದಾಗ ಯಾಕೆ MSPL ವಿರೋಧ ಮಾಡಬೇಕು? ಅವ್ರು ಯಾರೋ ಹೇಳ್ತಾ ಇದ್ರು, ಯಾಕೆ ಕೊಪ್ಪಳ ಏನಾಯ್ತು ಗೊತ್ತಾ? ಇದೊಂದು ಸಾಂಸ್ಕೃತಿಕ ರಾಜಧಾನಿ, ಭಕ್ತಿಯ ರಾಜಧಾನಿ. ನಿಮ್ಮೂರ್ ಹೆಂಗೈತಂದ್ರ ಯಾರರ ಕಾಣ್ಲಿ ಬಂದ್ ಜನರಿಗೆ ಬರೇ ನೀರ್ ಕೇಳಿದ್ರ ಹಾಲು ಕೊಟ್ಟು ಉಣಿಸಿ ಕಳಿಸುವ ಜನ ಈ ಕೊಪ್ಪಳ ನಾಡಿನೊಳಗೆ. ನೀರಡಿಕಾಗೈತಿ, ನೀರು ಕೊಡ್ರಿ ಅಂದ್ರ ಹಾಲು ಕೊಟ್ಟು ಉಣಿಸಿ ಕಳಿಸುವ ಮಾತೃ ಹೃದಯದ ಜನ. ನೀವು ಒಂದ್ ವೇಳೆ ಫ್ಯಾಕ್ಟ್ರಿ ಬಂತು ಅಂದ್ರ ನಿಮ್ ಊರಾಗ ಅವು ಬರೇ ಅಲ್ಲಿ ಹೊರಗಿನ ಎಲ್ಲ ಸೇರ್ಕೊಂಡು ನಿಮ್ ಊರವ್ರಿಗೆ ನೀವ ಯಾವ ಊರವ್ರಿ ಅಂತ ಕೇಳೋ ಪ್ರಸಂಗ ಬರ್ತೈತಿ. ಇಷ್ಟು ಫ್ಯಾಕ್ಟ್ರಿ ಬಂದಾವಲ್ಲ, ಆ ಫ್ಯಾಕ್ಟ್ರಿ ಮುಂದೆ ಯಾವ ಅಂಗಡಿ ಅದಾವ? ಒಂದು ಎಗ್, ಇನ್ನೊಂದು ಪೆಗ್, ಇವೆರಡ ಅಂಗಡಿ ಬಂದಾವ ಅದ್ರ ಮುಂದೆ. ಇದನ್ನ ಬೆಳೆಸ್ಯಾರ ಅಷ್ಟು. ಅಲ್ಲಿ ಏನದಾವ ಹೇಳಿ? ರನ್ನ ಈ ನಾಡು, ಈ ದೇಶ, ಕೊಪ್ಪಳ ಎಷ್ಟು ಎಂಥ ಭೂಮಿ, ಬಿಳಿ ಅರಳೆಯಂತೆ, ಗಂಗಾಜಲದಂತೆ, ಕೊಪ್ಪಣಾಚಲದಂತೆ ಪವಿತ್ರ ಮಾದುದತ್ತಿ ಮಬ್ಬೆ ಚರಿತ. ಕೊಪ್ಪಳ ಎಷ್ಟು ಪವಿತ್ರ ಅಂದ್ರ ಬಿಳಿ ಅರಳೆಯಂತೆ. ಈ ಊರ್ ಎಷ್ಟಿತ್ತು ಅಂದ್ರ ಹಿಂದಕ್ಕ, ಈಗ ಫ್ಯಾಕ್ಟ್ರಿ ಬಂದಾಗ ಅಲ್ಲ ನಾ ಹೇಳುದು, ಇದಕ್ಕಿನ್ನ ಮೊದಲು ಬಿಳಿ ಅರಳೆಯಂತೆ, ಈಗ ಬರೇ ಕರಿ ಅರಳೆಯಂತೆ. ಈಗ ಗಂಗಾಜಲದಂತೆ. ರನ್ನ ಎಷ್ಟು ಚಲೋ ಮಾತು ಹೇಳನ್, ಎಷ್ಟು ಖುಷಿ ಆಗ್ತೈತಂದ್ರ, ಈಗ ಗಂಗೆಯೊಳಗ ಮುಳುಗ್ಬೇಕಂತ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರಲ್ಲ, ಅವಾಗ ಗಂಗೆನೇ ತ್ರಿವೇಣಿ ಸಂಗಮ ಇದ್ದಂಗಿತ್ತು ಅಂತ ರನ್ನ ಬರೀತಾನದ. ಕೊಪ್ಪಣಾಚಲದಂತೆ ಪವಿತ್ರ. ಇಂಥ ಸಾಂಸ್ಕೃತಿಕ ಊರು,
ಸಾಹಿತಿಗಳ ಊರು, ಕಲಾವಿದರ ಊರು, ರೈತರ ಊರು, ಹುಟ್ಟು ಹೋರಾಟಗಾರರು, ರೈತರು. ಇದನ್ನ ತಗೊಂಡು ಹೋಗಿ ಫ್ಯಾಕ್ಟ್ರಿ ಹಾಕಿ ಬರೇ ಉಗುಳು ತುಂಬಿಕೊಂಡು ಕುಂತರ ಏನೈತಿ ಇಲ್ಲಿ? ಅಜ್ಜರ್ ಮಠ ಬಿಡ್ತೀವಿ ಅಂದ್ರು ಅಜ್ಜರ್ ಮಠ ಬಿಡ್ತೀವಿ. ಅಜ್ಜರ್ ಅಂದ್ರೆ ಒಂದ್ ಧೂಳು ಕುಟ್ಕೊಂಡ್ ಇಲ್ಲೇ ಕುಂದ್ರಲ್ಲ ನಿಮ್ ಊರಾಗ? ನಾ ಬೇರೆ ಕೆಲಸ ಇಲ್ಲ ಮಾಡಾಕ. ಉಳ್ದವ್ರಿಗೆ ದೊಡ್ಡವ್ರಿಗೆ ಆಯುಷ್ಯ ಬಾಳ ಐತಿ, ರೊಕ್ಕ ಬಾಳ ಐತಿ. ನಾನು ಜೀವನದೊಳಗ ರಾಜಿ ಆಗೋ ಮನುಷ್ಯ ಅಲ್ಲ. ಏನಾರ ಕೆಲಸ ಮಾಡ್ಬೇಕನ್ನೋ ನಾನು ಒಳ್ಳೇದನ್ನ ಮಾಡ್ತಿರ್ಬೇಕು. ಬರೀ ಏನಾರ ಯಾರ ಹೇಳಿದ್ರ ಆಯ್ತ್ರಪ್ಪ ಆದವ್ರದ್ದು ಆಗೈತಿ, ನಮಗೂ ಏನ್ ಅದ್ರ ಹತ್ರ ಕೂಡ ಅನ್ನೊಂದು ಹೊಂದ್ಕೊಂಡು ಐ ಡೋಂಟ್ ಲೈಕ್ ಇಟ್. ನಾನು ಅದನ್ನ ಮಾಡಿಲ್ಲ, ಮಾಡಕ್ಕೂ ಆಗೋದಿಲ್ಲ. ನಾನು ಏನು ಗವಿಮಠ, ಒಂದೇ ಗವಿಮಠ ಅಲ್ಲ, ಎಲ್ಲಿ ಎಲ್ಲಿ ನಿಂತಲ್ಲಿ ಗವಿಮಠವನ್ನು ಕಟ್ಟಬಹುದು. ಗವಿಸಿದ್ದ ಅದನ್ನು ಕರುಣಿಸಿದಾನ ಅದನ್ನು. ಅಂದ್ರೆ ಈ ಮಣ್ಣಿನ ಮಕ್ಕಳ ಬಗ್ಗೆ ಇದು ಪ್ರೇಮ ಐತಿ. ಅದಕ್ಕೆ ನಾನು ಹೇಳಿದ ತೀವ್ರತೆಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲ ನಾವು ಹೊರಗೆ ಬಂದಿದ್ದ ಕಷ್ಟ. ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ ಇಲ್ಲಿ ತುಂಬಾ ಕಷ್ಟ. ಈಗ MSP ಅಲ್ಲಿ ಅವ್ರು ಹೇಳಿದ್ರು, ಅವ್ರು ಕೇಳಿದ್ರೆ ಏನ್ ಹೇಳ್ತಾರ? ಇಲ್ಲ, ಇದು ಬಹಳ ಜಪಾನ್ ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ. ದಯವಿಟ್ಟು ಅಕಸ್ಮಾತ್ ಜಪಾನ್ ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ ಇದ್ರ ಈಗ ಗಿಣಿಗೇರಿಯಿಂದ ಅಪ್ ಟು ಏನ್ ಅಲ್ಲಿ ಕುಣಿಕೇರಿ ಮಠ ಅದಾವಲ್ಲ ಫ್ಯಾಕ್ಟ್ರಿ, ಅವಕ್ಕಷ್ಟಕ್ಕೂ ಮೊದಲ ಅಳವಡಿಸಿ ಆಮೇಲೆ ಆ ರೈತರ ಮಕ್ಕಳು ಇಲ್ಲ ಇದು ಏನೋ ಪ್ರಾಬ್ಲಮ್ ಇಲ್ರಿ ಇಲ್ಲಿ ಅಂತಂದ ಮೇಲೆ ನೀವು ಮುಂದುವರಿರಿ. ಹಂಗಾದ್ರೆ ಅಂದ್ರೆ ಈಗ ಇರೋ ಫ್ಯಾಕ್ಟ್ರಿಗೆ ಅವ್ರದ್ದಿಲ್ಲ. ಇಲ್ಲಿ ಅಷ್ಟು ಕೊಪ್ಪಳ ತುಂಬಾ ಹಾಲ್ವರ್ತಿ, ಕೊಪ್ಪಳ, ನಿಮ್ದು ಕುಣಿಕೇರಿ ತಾಂಡ, ಇದು ಎಲ್ಲದಕ್ಕೂ ಬರ್ತೈತಿ ಧೂಳು. ಅವರು ಮೊದಲು ಹೇಳೋದು ಜರ್ಮನ್ ಟೆಕ್ನಾಲಜಿ, ಆಮೇಲೆ ಬಂದ ಮೇಲೆ ಯೂಸ್ ಮಾಡೋದು ಇಂಡಿಯನ್ ಟೆಕ್ನಾಲಜಿ, ಆಮೇಲೆ ಫ್ಯಾಕ್ಟ್ರಿ ಶುರು ಆಗಿಂದ ಲೋಕಲ್ ಬಾಯ್ ಮಾಡೋರಿಗೆ ಲಂಚ ಒಂದೆರಡು ಬಾಟ್ಲಿ ಕೊಟ್ಟು ಲೋಕಲ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಲೋಕಲ್ ಟೆಕ್ನಾಲಜಿ ಯಾರಿಗಾರ ಒಂದಿತ್ತು ಕುಡ್ಸೋದು, ರೊಕ್ಕ ಕೊಡೋದು, ಬಾಯಿಗೆ ಬಂದಂಗ ಒದರ್ಸೋದು, ಆ ಕೇಸ್ ಈ ಕೇಸ್ ಹಾಕ್ಸೋದು. ವಾಟ್ ಇಸ್ ದಿಸ್? ನಾವ್ ಯಾವ ರಾಜ್ಯದೊಳಗದೀವಿ? ಎಲ್ಲಿ ಬದುಕ್ತೀವಿ? ನಾವು ಬದುಕ್ತಾ ಇರೋದು ಕೊಪ್ಪಳನ? ಹಿಂಗೆಲ್ಲ ಆಗಬಾರ್ದನ್ನ ಹೇಳು. ಅದಕ್ಕ ಇಂಥದ್ದು ನಿಮ್ಮ ಮಗ್ಗಲಿದ್ದಾಗ ಇದ್ರ ಬಗ್ಗೆ ನಾವು ಒಪ್ಕೋಬಾರ್ದು ಅನ್ನೋದು ನಂದು ಮೊದಲಿನಿಂದ ಕೊನೆಯವರೆಗೂ ಒಂದೇ ಮಾತು. ಐ ಅಪೋಸ್. ನಾಟ್ ಓನ್ಲಿ ಯಾವುದು MSP ಅಲ್ಲಿ ಅಷ್ಟೇ ನಾ ಹೇಳ್ತಾ ಇಲ್ಲ, ಅದು MSP ಅಲ್ಲಿ ಇರ್ಬಹುದು, ಅಣುಸ್ಥಾವರ ಇರ್ಬಹುದು, ನಿಮ್ ಮುದ್ದಬಳ್ಳಿ ಗೊಂಡಬಾಳ ಹತ್ರ ಇರ್ಬಹುದು. ಈ ಮುದ್ದಬಳ್ಳಿ ಗೊಂಡಬಾಳ ಮುಗಿಸದಂದ್ರೆ ನಾಳೆ ಸಿಂದೋಗಿಗೆ ಹೋಗ್ತಾರ, ಆಮೇಲೆ ಡಂಬ್ರಳ್ಳಿಗೆ ಹೋಗ್ತಾರ, ಮುಂದ್ ಹಂಗ ಗುಡ್ಲಾನೂರು, ಬಚ್ಚನಹಳ್ಳಿ ಹೋಗ್ಕೊಂತ ಹೊಳಿ ದಂಡಿ ಹಿಡ್ಕೊಂತ ಹೋಗ್ತಾರ. ಅವ್ರು ನಿಮ್ಗೆ ಹೊಳ್ಯಾಗ ಮುಣುಗಿಸ್ಕೊಂತ ಹೋಗ್ತಾರ ಅಷ್ಟ. ಹಿಂಗ್ ಹೋದ್ರ ಊರ್ ತಾಲೂಕ್ ಎಲ್ಲಿ ಉಳಿತೈತಿ ಹೇಳ್ರಿ? ನಾ ಹೇಳೋದ್ ಸತ್ಯ ಐತೋ ಇಲ್ಲೋ? ತಾಲೂಕ್ ಎಲ್ಲಿ ಉಳಿತೈತಿ? ನಾವೆಲ್ಲ ಎಲ್ಲಿ ಹೋಗ್ಬೇಕಷ್ಟೇ ನನ್ನ ಪ್ರಶ್ನೆ. ಆಮೇಲೆ ಈಗ ಉಳಿದ ಫ್ಯಾಕ್ಟ್ರಿಗಳವ್ರು ಅದಾರ, ಈಗೇನು ಇದ್ದ ಫ್ಯಾಕ್ಟ್ರಿ ಅವ್ರು ಅದಾರಲ್ಲ, ನನಗ್ ಗೊತ್ತಿರ್ಲಿಲ್ಲ. ಈಗ ಒಂದು 4-5 ದಿವ್ಸ ಇದೀನಿ, ಅದನ್ನ ಹೇಳಿದ ಮೇಲೆ ಗೊತ್ತಾಗೈತಿ ಇದೊಂದು ದೊಡ್ಡ ಮಾಯಾಜಾಲ ಐತಿ ಇವ್ರದ್ದು. ಯಾರ್ಯಾರು ಎಷ್ಟೆಷ್ಟ್ ನೀರಾಗದಾರೋ ಏನ್ ಮಾಡ್ತಾರ ನನಗೇನು ಅರ್ಥ ಇಲ್ಲ ಇದ್ರದ್ದು. ಅಲ್ಲ, ನಿಮಗೊಂದು ಫ್ಯಾಕ್ಟ್ರಿಗಳು ಬಂದ್ರೆ ಬಾಳ್ ಚಲೋ ಆಗತ್ತ, ನಮ್ಮೂರು ಉದ್ಧಾರಕ್ಕೆ ನಮ್ಗೇನ್ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನೀವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡಿ. ಇವತ್ತು ಕಿರ್ಲೋಸ್ಕರ್ದಂತ ಫ್ಯಾಕ್ಟ್ರಿ ಇಲ್ಲಿಗ್ ಬಂದು ಒಂದು 25-30 ವರ್ಷ ಆತ. ಒಂದು 30 ವರ್ಷ ಆತ. ಕಲ್ಯಾಣಿ ಕಿರ್ಲೋಸ್ಕರ್ ಬಂದೊಂದ್ 20-25 ವರ್ಷ ಆತು. ನನಗೆ ಏನ್ ಕೆಟ್ಟ ಅನಿಸ್ತೈತಿ ಇವ್ರ ಬಗ್ಗೆ ಅಂದ್ರ, ತಾವು ಇಷ್ಟು ದುಡ್ದು ದೊಡ್ಡ ಶ್ರೀಮಂತರಾದ್ರು ಒಂದು ಕಲ್ಯಾಣಿ, ಕಿರ್ಲೋಸ್ಕರ್, ಈ ಮುಕುಂದ್ ಸ್ವಾಮಿ ಇಂಥ ಫ್ಯಾಕ್ಟ್ರಿ ಅವ್ರು ಕೂಡಿ ಒಂದು ಗಿಣಿಗೇರಿ, ಒಂದು ಬೇವನಹಳ್ಳಿ, ಕನಕಾಪುರಕ್ಕ ಅಲ್ಲಿ ಓದೋ ಮಕ್ಕಳಿಗೆ ಒಂದು ಸಣ್ಣ ಸ್ವಂತ CBS ಸ್ಕೂಲ್ ಮಾಡುವಷ್ಟು ಬಡತನ ಐತೆ ಇವ್ರಿಗೆ. ಗಿಣಿಗೇರಿ ಅಂತ ಊರಿನ ಮಕ್ಕಳು, ಆ ಸುತ್ತ ಹಳ್ಳಿ ಮಕ್ಕಳೆಲ್ಲ ಓಡಿ ಕೊಪ್ಪಳಕ್ ಬರ್ತಾವ. ಒಂದು PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕಾಲೇಜ್ ಮಾಡುವಷ್ಟು ಬಡತನ ಇದೆನಾ ಇವ್ರಿಗೆ? ಆ ಮಕ್ಕಳಿಗೊಂದು ಚಲೋ ಆಸ್ಪತ್ರೆ ಬೇಡ? ಅವ್ರು ಏನೇನ್ ಮಾಡ್ಯಾರ ಅನ್ನೋದು ಅವ್ರಿಗೆ ಗೊತ್ತಷ್ಟೇ. ಅದಕ್ಕ ಇದನ್ನೆಲ್ಲನೂ ಸಹಿತ ನಾ ಎದಕ್ ಹೇಳಕತ್ತೀನಿ ಅಂದ್ರೆ, ಎಲ್ಲ ಜನಪ್ರತಿನಿಧಿಗಳದ ಇದಕ್ಕೆ ಕೊಪ್ಪಳಕ್ಕೊಂದು ಈ ಕೃಷಿ ನೀತಿ ಅಂತ ಹೆಂಗ್ ಮಾಡ್ತಿರಲ್ಲ, ಹಂಗ ಕೊಪ್ಪಳಕ್ಕೆ ಒಂದು ಸ್ಪೆಷಲ್ ಕೈಗಾರಿಕಾ ನೀತಿ ಬೇಕಾಗೈತಿ. ಎಷ್ಟು ಫ್ಯಾಕ್ಟ್ರಿ ಬಂದು ಕೊಪ್ಪಳಕ್ಕ, ಎಷ್ಟು ಬರ್ಬೇಕು, ಬರಬಾರ್ದು, ಆಗಿದ್ದ ಡ್ಯಾಮೇಜ್ ಹೆಂಗ್ ಮಾಡ್ಬೇಕು, ಇದ್ರ ಬಗ್ಗೆ ತಿಳುವಳಿಕೆ ಬೇಕಲ್ಲ ಜನರಿಗೆ.
ಆ ಮಕ್ಕಳು ಗೋಳು ಕೇಳೋರು ಯಾರು, ಅಲ್ಲಿ ಜನರ ಗೋಳು ಕೇಳೋರು ಯಾರು? ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಅಡಿಟ್ ಆಗ್ಬೇಕಿದು. ಅದಕ್ಕೆ ಎಲ್ಲಾ ಫ್ಯಾಕ್ಟರಿ ಅವರು ಇದ್ರ ಬಗ್ಗೆ ಚಿಂತನೆ ಮಾಡ್ರಿ. ಇನ್ನು ಕೊನೆದ್ದು ಈ ಪರಿಸರ ಸಂಘಟನೆಯವರು, ಉಳಿದ ಸಂಘಟನೆಯವರು ಕರೆದೊಂದು ಬಂದಿ ಕರೆ ಕೊಟ್ರು, ನೀವು ಇದಕ್ಕೆ ಬರ್ಬೇಕಂತ ಹೇಳಿದ್ರು. ನಾನು ವೈಯಕ್ತಿಕವಾಗಿ ಬಂದ್ ಮಾಡೋದು, ಸ್ಟ್ರೈಕ್ ಮಾಡೋದು ಇಂಥವೆಲ್ಲ ನನ್ಗೇನ್ ಇಷ್ಟ ಆಗಲ್ಲ. ನಾನು ದುಡಿಬೇಕನ್ನವ, ನಾನು ನಮ್ ಭಕ್ತರಿಗೆ ದುಡಿಯುವುದನ್ನೇ ಕಲಿಸ್ಬೇಕನ್ನವ. ನನಗ ಇದು ಅಷ್ಟು ಒಗ್ಗುದಿಲ್ಲ ನನ್ನ ಮನಸ್ಸಿಗೆ. ನಾ ಯಾವ ತತ್ವದೊಳಗೆ ಬದುಕ್ತೀನಿ ಅಂದ್ರೆ, ಅಬ್ದುಲ್ ಕಲಾಂ ಅವ್ರಿಗೆ ಯಾರೋ ಕೇಳಿದ್ರಂತ, ನಿಮ್ ಹುಟ್ಟು ಹಬ್ಬ ಮಾಡ್ತೀವಿ. ಅಬ್ದುಲ್ ಕಲಾಂ ಹೇಳಿದ್ರಂತ, ನೀವೇನ್ ನನ್ನ ಹುಟ್ಟು ಹಬ್ಬ ಮಾಡಕ್ ಹೋಗ್ಬೇಡ್ರಿ, ಸಾಲಿ ಕಾಲೇಜ ಮನಿ ಬಂದ್ ಮಾಡಿ ಹುಟ್ಟು ಹಬ್ಬ ಮಾಡ್ಬೇಕಾಗಿಲ್ಲ, 1 ತಾಸು ಹೆಚ್ಚಿಗೆ ದುಡಿದ್ರ ಅದೇ ನನಗ್ ಹುಟ್ಟು ಹಬ್ಬ ಅಂತ ಹೇಳಿದ್ರು. ನಾವು ದುಡಿಯುವುದನ್ನು ಕಲಿಸೋದು. ಅದಕ್ಕೆ ನೀವೆಲ್ಲ ಏನದಿರಿ, ನಾನು ಎಂದು ಸ್ಟ್ರೈಕ್ ಮಾಡ್ರಿ, ಆ ಫ್ಯಾಕ್ಟ್ರಿಗಳಿಗೆ ಹೋಗ್ರಿ, ನಾವೆಲ್ಲರೂ ಮುನ್ನುಗ್ಗೋಣ, ಇದು ಹೋರಾಟ ಮಾಡೋಣ, ಅವ್ರ ವಿರುದ್ಧ ಘೋಷಣೆಗೆ ಹೋಗೋಣ, ಟೈರ್ ಸುಡೋಣ, ಇನ್ನೊಂದು ಬಸ್ಸಿಗೆ ಬೆಂಕಿ ಹಚ್ಚೋಣ. ನೋ 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 ನೋ. ನಾನು ಭಕ್ತರಿಗೆ ಬಡಿದಾಡುವುದನ್ನು ಕಲಿಸಿಲ್ಲ, ಭಕ್ತಿಯನ್ನು ಕಲಿಸುವ ಸ್ವಾಮೀಜಿ. ಬಡಿದಾಡುವುದನ್ನು ಕಲಿಸುವುದು ನನಗೆ ಇಷ್ಟ ಇಲ್ಲ. ಆಮೇಲೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮತ್ತು ಗವಿಸಿದ್ದಪ್ಪಜ್ಜ ಮಠದ ಮೇಲಿರುವ ನಿಮ್ಮ ಭಕ್ತಿಯನ್ನ ನಾನು ಬೇರೆ ಬೇರೆ ವಿಷಯಗಳಿಗೆ ಮತ್ತೆ ನಿಮ್ಮನ್ನು ಬಡದಾಡಿ ಹಚ್ಚುವುದಷ್ಟು ಇಮ್ಮೆಚೂರ್ಡ್ ಅಲ್ಲ. ನಾನು ಅದನ್ನು ಮಾಡೋದಿಲ್ಲ, ನನಗಿಷ್ಟ ಆಗೋದಿಲ್ಲ ಅದು. ಅದನ್ನ ನಿಮಗೆ ಹೇಳ್ಬೇಕಾಗಿದೆ. ಮತ್ತಿಷ್ಟೆಲ್ಲ ಆದ್ಮೇಲೆ ಇನ್ನ ಮುಂದಿನ ನಡೆ ಏನು? ಮುಂದಿನ ನಡೆ ಏನು ಅಂದ್ರ, ನಮ್ಮೆಲ್ಲರ ನಮ್ಮ ಅಭಿಪ್ರಾಯ ಏನು ಅಂದ್ರ, ಕೊಪ್ಪಳಕ್ಕ ಈಗೇನ್ ಇದ್ದ ಫ್ಯಾಕ್ಟ್ರಿ ಅದಾವ ಅವಂತೂ ಕಳ್ಸಕ್ ಆಗುದಿಲ್ಲ. ಇದ್ದ ಫ್ಯಾಕ್ಟ್ರಿಗಳು ಮೊದಲು ಎಕ್ಸ್ಪೆನ್ಷನ್ ಆಗಬಾರ್ದು. ಈಗೇನದಾವ ಅಷ್ಟು ಉಳಿಲಿ. ಮತ್ತ ಅವ್ರಿಗೆ ಏನೇನ್ ಟೆಕ್ನಾಲಜಿ ಯೂಸ್ ಮಾಡಿ ಜನರ ಬದುಕನ್ನು ಬದುಕಿಸ್ಬೇಕು, ಅದನ್ನ ಎಲ್ಲ ಸರ್ಕಾರ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡ್ಬೇಕು. ಟೆಕ್ನಾಲಜಿ ಏನ್ ಯೂಸ್ ಮಾಡಿ ಅದನ್ನ ಇದ್ದ ಫ್ಯಾಕ್ಟ್ರಿಗಳನ್ನ ಸರಿಗ್ ಮಾಡ್ಬೇಕು. ಆಮೇಲೆ ಎರಡನೇದ್ದು ಮುಖ್ಯವಾಗಿ ಅಂದ್ರೆ, ಬರುವಂತ MSP ಅಲ್ಲಿರ್ಲಿ, ಆಮೇಲೆ ಬಲ್ದೋಟ ಇರ್ಲಿ, ಅಣುಸ್ಥಾವರ ಇರ್ಲಿ, ಆಮೇಲೆ ನಿಮ್ ಶುಗರ್ ಫ್ಯಾಕ್ಟ್ರಿ ಇರ್ಲಿ, ಹೀಗ ಅನ್ಯಾಚುರಲ್ ಆಗಿ ಯಾವುದೇ ಒಂದು ಕೈಗಾರಿಕಾ ನೀತಿ ಇಲ್ಲದೆ ಹಿಂಗ ಫ್ಯಾಕ್ಟ್ರಿಗಳನ್ನ ದಯವಿಟ್ಟು ನಮ್ಮ ಊರಿಗೆ ಕಳಿಸ್ಬೇಡ. ನಮ್ಮ ಹುಡುಗರು ಹೇಳಕತ್ತಿದ್ರು, ಆ ಬೆಂಗಳೂರಿಗೆ ಏನ್ ಯಾವಾಗ ಕಡೆ ಒಂದು 1000 ಎಕರೆದ್ ನಾಲೆಜ್ ಪಾರ್ಕ್ ತಗೊಂಡ್ ಹೋಗ್ಯಾರ. ಅಲ್ಲ, ನಾನು ನಿಮ್ಗೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಅಲ್ಲ ನಾಲೆಜ್ ಪಾರ್ಕ್ ಆದ್ರ ಅವ್ರಿಗಂತ, ಇವು ನಾಯಿ ಕರೆ ನಾಯಿ ವಾಂತಿ ಮಾಡ್ಕೊಳ್ಳೋವೆಲ್ಲ ನಮಗಂತೀವಲ್ಲ. ಅಲ್ಲಂದ್ರ ಇವು ಬೀದಿವು ಕರೆ ನಾಯಿ ಹೊಗಿ ಉಗಳವು ನಮಗ್ ಕಳಿಸ್ತಾರ. ಚಲೋ ಕಂಪನಿ ಲ್ಯಾಬ್ರಾಡಾರ್, ಜರ್ಮನ್ ಶೆಫರ್ಡ್ ಎಲ್ಲ ತಾವ್ ಇಟ್ಕೊಂತಾರ ಅಷ್ಟು. ಹಿಂಗಾದ್ರೆ ಹೆಂಗ? ನಮ್ಮ ಮಕ್ಕಳು ಯಾವಾಗ ಬೆಳೆಯುವುದು? ನಮ್ಮ ಮಕ್ಕಳು ಹೊಸದನ್ನ ಕಲಿಯುವುದು ಯಾವಾಗ? ಮತ್ತೆ ನಮಗೂ ಇದು ಬೇಕಲ್ಲ. ಇದ್ರ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡ್ಲಿ ಅಷ್ಟೇ. ನಾವು ಎಂದು ನಿಮಗೆ ಹೇಳ್ತೀನಿ, ಸರ್ಕಾರದ ವಿರುದ್ಧ ಧ್ವನಿ ಎತ್ತುದು, ಹೋರಾಡೋದು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಅಲ್ಲಿ ಸ್ಟ್ರೈಕ್ ಕುಂದಿರೋದು, DC ಆಫೀಸ್ ಮುಂದೆ ನೀವು ದುಡಿಯೋದ್ ಕಲೀರಿ, ಸ್ಟ್ರೈಕ್ ಹೋಗಿ ಅಂತವೇನು ಬೇಡ. ನಮ್ಮ ಹೋರಾಟ ಅದು ತಾತ್ವಿಕವಾಗಿರ್ಲಿ, ಸಾತ್ವಿಕವಾಗಿರ್ಲಿ, ಪ್ರೇಮದಿಂದ ಪ್ರೀತಿಯಿಂದ ನಾವು ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡೋಣ, ಅವ್ರಿಗೆ ಇಲ್ಲಿ ಆಗ್ತಕ್ಕಂತ ಅನಾಹುತಗಳನ್ನ ತಿಳಿಸೋಣ. ಇದು ಒಂದನೇದ್ದು. ಎರಡನೇದ್ದು, ಇವ್ರಿಗೊಂದ್ ಸ್ವಲ್ಪ ಬಯ್ಯಣ ಎಲ್ಲರಿಗೂ. ಎದಕ್ಕಂದ್ರ, ನೀವು ಕೊಪ್ಪಳ ಜಿಲ್ಲಾದಾಗ ಆರಸ್ದಾಗ ಒಮ್ಮೊಮ್ಮೆ ಮಿನಿಸ್ಟರ್ ಆದ ನಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅದ, ಮತ್ 7-8 ಸಲ MLA ಆಗಿ ಆರ್ಥಿಕ ಸಲಹೆಗಾರಾದ ರಾಯರೆಡ್ಡಿ ಅವರದಾರ. ಮತ್ತು ಸೋಲಿಲ್ಲದ ಸರ್ದಾರ್ ಅಂತ ಹೇಳಿ ಹೆಸರು ಪಡ್ಕೊಂಡ್ ನಿಮ್ ರಾಘವೇಂದ್ರ ಹಿಟ್ನಾಳ್ ಅವ್ರ ಅದಾರ, ಮತ್ತ ನಮ್ಮ ರಾಜಶೇಖರ್ ಹಿಟ್ನಾಳ್ ಅವ್ರ ಅದಾರ. ಅಲ್ಲ, ನಿಮಗ್ ತಾಲೂಕಿನೊಳಗ ಒಬ್ಬ ಆಫೀಸರ್ ಬದಲಾಗಬೇಕಂದ್ರೆ ನಿಮ್ ಲೆಟರ್ ಇಲ್ಲಾರ್ದೆ ಬದಲಾಗೋದಿಲ್ಲ. ಮತ್ ಯಾರ್ಯಾರು ಸುಮ್ನಿರ್, ನಿಮ್ದು ಗೊತ್ತಿಲ್ಲನೆ ಎಲೆಕ್ಷನ್ ಎಲ್ಲ ನೋಡ್ಯಾರ ನಿಮ್ದವ್ರು. ಸುಮ್ನಿರ್ ಸಾಕ್, ಯಾಕೆ ಹೊಡಿಬೇಡ್ರಿ. ಏನ್ ಬಾಳ ಸುದ್ದಿದ್ದವ್ರಂಗ್ ಹೊಡಿತೀರಿ.
ಸುಮ್ನೆ ನಾ ಏನ್ ಹೇಳಕತ್ತೀನಿ ಅಂದ್ರ, ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗ್ಬೇಕಂದ್ರ 3 ದೈತ್ಯರು ನಿಮ್ಮ ಸರ್ಕಾರ, ನೀವು 3 ಇಲ್ಲಿದ್ದು ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗಬೇಕಾದ್ರೆ ನಿಮ್ ಗಮನಕ್ಕೆ ಬರ್ತಾನ? ಇಷ್ಟು ದೊಡ್ಡ 1,000 ಎಕರೆದು ಕೊಪ್ಪಳಕ್ಕೆ ಮಾರಕ ಆಗುವಂತ ಫ್ಯಾಕ್ಟರಿ ಬಂದ್ರು ನೀವು ಹೊಸರು ಸುಮ್ನೆ ಕುಂತಿರಲಿಲ್ಲ. ಮತ್ ಈಗ ನಾವು ಸ್ವಾಮಿಗಳು ಹೋರಾಟ ಮಾಡ್ಬೇಕು, ಜನರು ಹೋರಾಟ ಮಾಡ್ಬೇಕು. ನಾವ್ಯಾಕೆ ಹೋರಾಟ ಮಾಡ್ಬೇಕು? ನಮ್ದೇನ್ ಕೆಲಸ ಐತಿ ಇಲ್ಲಿ? ಸರ್ಕಾರ ನಿಂಬದೈತಲ್ಲ. ನಾವ್ ಏನು ಕೇಳುದಿಲ್ಲ ನಿಮಗ್. ನಾವ್ ಯಾರು ಸ್ಟ್ರೈಕ್ ಮಾಡೋದಿಲ್ಲ, ದುಡಿಯೋದ್ ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡ್ಬೇಕಂತ. ಕೋರ್ಟು ಕಚೇರಿ ನಾವ್ ಯಾಕೆ ಹೋಗೋಣ? ಏನ್ ಕೆಲ್ಸ ಅದಾವಿಲ್ಲ ನಮಗ್? ರೊಕ್ಕ ಕೊಡೋರು ಯಾರು? ಅಡ್ಡಾಡೋರು ಯಾರು? ಈಗ ಸರ್ಕಾರ ನಿಂಬದೈತಿ, ನೀವು ಸರ್ಕಾರದೊಳಗ ಅತ್ಯಂತ ಪ್ರಭಾವಿಗಳದಿರಿ. ನೀವು 3 ಕೂಡಿ ಏನ್ ಮಾಡ್ತಿರೋ ಗೊತ್ತಿಲ್ಲ. ಆದೇಶ ತಗೊಂಡ ಕೊಪ್ಪಳಕ್ ಬರ್ರಿ ಅಷ್ಟೇ. ನಾವು ಉಳ್ದಿದ್ದೇನು ಕೇಳಂಗಿಲ್ಲ. ನಮಗ ಆ ನೆವ ಈ ನೆವ ಅಂತದ್ ಏನು ಕೇಳೋದಿಲ್ಲ ನಾವು. ಇದನ್ ನಿಮಗ್ ಯಾಕೆ ಹೇಳಕತ್ತೀನಿ ಅಂದ್ರೆ, ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತೀನಿ, ನಾನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನಮ್ದು ತಾಲೂಕ, ನಮ್ ಜಿಲ್ಲಾ ಹೆಂಗ್ ಬೆಳಿಬೇಕನ್ನೋದ್ ನಾವೆಲ್ಲರೂ ಕುಂತೊಂದು ವಿಷನ್ ಬೇಕು. ನಮ್ಗೆ ಒಂದು ಮಾಸ್ಟರ್ ಪ್ಲಾನ್ ಬೇಕು. ಹೆಂಗ್ ಬೆಳೆದ್ರೆ ಚಲೋ ಆಕೈತಿ, ನಮ್ ಮಕ್ಳು ಹೆಂಗ್ ಬೆಳಿಬೇಕು, ನಮ್ ಸಂಸ್ಥೆಗಳು ಹೆಂಗಿರ್ಬೇಕು, ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನಾವು ಬೆಳೆಸಿದ್ರೆ ಬೆಳಿತೈತಿ. ಸುಮ್ಮನೆ ಎಲ್ಲಿ ಬೇಕಲ್ಲಿ ಏನ್ ಬೇಕದು ಹೆಂಗ್ ಬೇಕ್ ಹಂಗ, ಅದು ಏನು ಒಟ್ಟ ಸಿಸ್ಟಮ್ ಇಲ್ಲಾರ್ದು ಹೋಟೆಲ್ನಾಗ ಉಂಡು ಮನುಷ್ಯ ಆದಂಗ ಆಗ್ಬಿಟ್ಟೈತಿ ನಮ್ಮೂರ್. ಅದಕ್ಕೆ ಇದಕ್ಕೊಂದು ದೂರದೃಷ್ಟಿ ಇರಲಿ. ನಾ ಹೇಳುದು ಎಲ್ಲರಿಗೆ, ಏನ್ ಜನಪ್ರತಿನಿಧಿಗಳದಿರಿ, ಯಾಕಂದ್ರೆ ನೀವು ಸರ್ಕಾರ. ಇಲ್ರಿ ಡೆಲ್ಲಿ ಒಳಗ ಇವು ಫೈನಲ್ ಆಗ್ತಾವ, ಬೆಂಗಳೂರ್ ಒಳಗ. ಯಾರು ಡೆಲ್ಲಿ ಬೆಂಗಳೂರ್ ಒಳಗ ಫೈನಲ್ ಆದ್ರೆ ಮತ್ತೆ ಲೋಕಲ್ ನಿಮಗೆ ಅದಕ್ಕೆ ನಾವು ಗೌರವ ಕೊಡ್ಬೇಕು? ನೀವು ನಮ್ಮವ್ರಲ್ಲ, ನಮ್ಮ ಅಭಿಮಾನ ನೀವು, ನಮ್ಮ ಧ್ವನಿ ನೀವು. ನೀವು ಕೇಳಲಾರ್ದ, ನಿಮಗ್ ಕೇಳಿಸ್ಲಾರ್ದ ನಾವ್ ಯಾರಿಗ್ ಕೇಳ್ಬೇಕು? ಏನ್ ಡೆಲ್ಲಿ ಅವ್ರು ನಮ್ ಪರಿಚಯ ಅದಾರ? ನಿಮಗ್ ಕೇಳ್ತೀವಿ ನಾವು, ನಮ್ಮ ಧ್ವನಿ ಅಲ್ಲ ನೀವು. ನಿಮ್ ಬಗ್ಗೆ ನಮಗ್ ಅಭಿಮಾನ ಐತಿ, ಪ್ರೀತಿ ಐತಿ. ನಿಮ್ಮ ಅಭಿಮಾನಕ್ಕಾಗಿ ನಿಮಗ್ ಹಕ್ಕಿನಿಂದ ಕೇಳಕತ್ತೀವಿ ನಾವು. ಸರ್ಕಾರ ನಿಮ್ಮದೈತಿ. ಮತ್ ಇದ್ರ ಜೊತೆಗೆ ಬರೀ ಅವ್ರು 3 ಅಂತ ಹೇಳಿ ಬಿಡ್ಬೇಡ್ರಿ, ಉಳಿದ ಎಲ್ಲ ಜನಪ್ರತಿನಿಧಿಗಳು ಸಹಿತ ಅವ್ರಿಗೆ ಸಹಕಾರ ಆಗಿ ನಿಂತು ಇದನ್ನ ನೋಡ್ರಿ. ನಾ ಹೇಳ್ತೇನೆ ನಿಮಗ, ಸಾರ್ವಜನಿಕರಿಗೆ ತಗೊಂಡೋಗಿ ಸ್ಟ್ರೈಕ್ ಮಾಡಿಸ್ದೆ, ಆ MSPL ಕಂಪೌಂಡ್ ಹೊಡೆಸ್ದೆ, ಇನ್ನೊಂದು ಮಾಡಿಸ್ದೆ, ಕೇಸ್ ಹಾಕಿ ಮಾಡೋದು, ಇದನ್ನೆಲ್ಲ ನಮ್ ಜನರಿಗೆ ನಾವು ಕಲಿಸೋದ ಬೇಡ. ನಿಮಗ ಪ್ರಭಾವ ಇದೆ, ಗೌರವ ಇದೆ, ಮತ್ತೆ ನೀವು ಇದ್ರ ಸಲುವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನನೂ ಮಾಡಾಕತ್ತೀರಿ. ನಿಮ್ ಪ್ರಯತ್ನ ಮುಂದಿರ್ಲಿ, ನಿಮ್ ಜವಾಬ್ದಾರಿ. ನಾವ್ ಯಾರು ನೇತೃತ್ವ ತಗೊಂಡು ಸ್ಟ್ರೈಕಿಗೆ ಬರುದಿಲ್ಲ. ಹೋಗ್ತಿಲ್ಲ ನೀವು ಸ್ಟ್ರೈಕಿಗೆ, ನಾವ್ ಯಾರು ಹೋಗಲ್ಲ. ನಿಮ್ ಜವಾಬ್ದಾರಿ. ನೀವ್ ಏನ್ ಮಾಡ್ತಿರೋ ನಾವು ಉತ್ತರಕ್ಕಾಗಿ ಎಲ್ಲರೂ ಕಾಯ್ತೀವಿ ಅಷ್ಟೇ. ನಿಮ್ ಉತ್ತರ ಕಾಯಕತ್ತೀವಿ ನಾವು ಅಷ್ಟೇ. ಅದು ಎಲ್ಲ ನಿಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ. ಒಂದು ಸರ್ಕಾರ ಹೆಂಗಿರ್ಬೇಕು? ನಿಮಗೊಂದ್ ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಮೊನ್ನೆ ಓದಾಕತ್ತಿದ್ದೆ, ಜಪಾನ್ದೊಳಗ ಒಂದು ಘಟನೆ. ಹೊಕ್ಕಿವಾಡ ಅಂತ ಹೇಳಿ ಒಂದು ಸ್ಮಾಲ್ ವಿಲೇಜ್, ಹೊಕ್ಕಿಯಾಡೋ ಅಂತ ಹೇಳಿ 2016ರಲ್ಲಿ ಒಂದು ಘಟನೆ ನಡೀತು. ಆ ಹೊಕ್ಕಿಯಾಡೋದೊಳಗೆ ಏನೈತೆ ಅಂದ್ರೆ, ಒಂದ್ ಸಣ್ಣ ಹಳ್ಳಿ, ಅಲ್ಲೊಂದ್ ಸಣ್ಣ ರೈಲ್ವೆ ಸ್ಟೇಷನ್ ಇತ್ತು. ಅಂದ್ರೆ ಸರ್ಕಾರಗಳು ಹೆಂಗಿರ್ಬೇಕು ಅನ್ನೋದಕ್ಕೆ ನಿಮಗೆ ಹೇಳಕತ್ತು. ಆ ಹೊಕ್ಕಿಯಾಡೋದೊಳಗೆ ಏನಾಯ್ತು ಅಂದ್ರ, ಒಂದು ರೈಲ್ವೆ ಸ್ಟೇಷನ್ ಇತ್ತು. ಆ ರೈಲ್ವೆ ಸ್ಟೇಷನ್ ಸರ್ಕಾರಕ್ಕೆ ಏನ್ ವರದಿ ಬಂತು ಅಂದ್ರ, ಸರ್ಕಾರ ವರದಿ ಏನ್ ಬಂತು ಅಂದ್ರೆ, ಈ ರೈಲ್ವೆ ಸ್ಟೇಷನ್ಗೆ ಯಾರು ಹತ್ತೋದಿಲ್ಲ, ಇದನ್ನ ಕ್ಲೋಸ್ ಮಾಡ್ಬೇಕಂತ ಬಂತು. ಆಮೇಲೆ ಹೋಗಿ ನೋಡಿದ್ರೆ ಗೊತ್ತಾತು, ಅಲ್ಲಿ ಒಂದು ಸಣ್ಣ ಮಗು ಆ ರೈಲ್ವೆ ಸ್ಟೇಷನ್ ಇಂದ ಪಟ್ಟಣಕ್ಕೆ ಓದಕ್ ಹೋಗ್ತೈತಿ ಅಂತ ಗೊತ್ತಾತು. ನಿಮಗ್ ಆಶ್ಚರ್ಯ ಅನ್ನಿಸ್ಬಹುದು, ಜಪಾನ್ ಸರ್ಕಾರ ಒಂದು ಹುಡುಗಿ ಸಲುವಾಗಿ ಆಕಿ ಗ್ರಾಜುಯೇಷನ್ ಮುಗಿಸು ಮಟನು ಆ ರೈಲ್ವೆ ಸ್ಟೇಷನ್ ಬಂದ್ ಮಾಡ್ಲಿಲ್ಲ. ಇದು ಸರ್ಕಾರದ ನೀತಿ ಆಗ್ಬೇಕು. ಅಂದ್ರೆ ಸರ್ಕಾರ ಬಂಡವಾಳಶಾಹಿಗಳ ಪರ ಅಲ್ಲ, ಬಡವರ ಪರ ಇರ್ಲಿ. ನಾ ಹೇಳೋದಷ್ಟೆ. ಏನು ಧನಿಕರ ಪರವಾಗಿ ಬೇಡ, ಜನ ಇದ್ದವ್ರ ಪರವಾಗಿ ಇರ್ಲಿ. ನಾವೆಲ್ಲ ಈ ಪರಿಸರ ಪ್ರಕೃತಿ ಹಾಳಾದ್ರ ನಮ್ಮ ಗೋಳು ಕೋಳವ್ರು ಯಾರು? ಇದು ಜಪಾನ್ ಸರ್ಕಾರದ ನೀತಿ. ನಾವು ನಿಮ್ಗೆಲ್ಲಾ ಕೇಳ್ಕೊಳ್ಳೋದು, ನಮ್ಮೂರ್ ಜಪಾನ್ ಮಾಡ್ರಿ ಅಂತ ಕೇಳಕತ್ತಿಲ್ಲ, ನಮ್ಮನ್ ಜೋಪಾನ ಮಾಡ್ರಪ್ಪ ಅಂತ ಕೇಳಕತ್ತೀವಿ ಅಷ್ಟ. ನಮ್ಮದೆಲ್ಲಾ ಮುಗದೈತಿ, ಸಂತಿಲ್ ಏನು ಉಳ್ದಿಲ್ಲ, ನಮ್ಮನ್ ಜೋಪಾನ ಮಾಡ್ರಿ. ನಾವ್ ಇಡೀ ಸರ್ಕಾರಕ್ಕೆ
ನಾನು ವೈಯಕ್ತಿಕವಾಗಿ ಭರವಸೆ ಕೊಡುತ್ತೇನೆ. ನನ್ನ ಭಕ್ತರಿಗೆ ನಾ ಹೇಳ್ತೀನಿ, ಎಂದೂ ಸರ್ಕಾರದ ವಿರುದ್ಧ ಕೂಗಾಡಬೇಡ್ರಿ, ಮುಖ್ಯಮಂತ್ರಿಗಳ ವಿರುದ್ಧ ಕೂಗಾಡಬೇಡ್ರಿ, ಟೈರ್ ಸುಡಬೇಡ್ರಿ, ಸಾಮಾಜಿಕ ಆಸ್ತಿ ಪಾಸ್ತಿ ಹಾನಿ ಮಾಡಬೇಡ್ರಿ, ಯಾವ MSP ಹೋಗಿ ಅದು ಒಡೆದೆ ಇದು ಒಡೆದೆ ಇಂಥವು ಯಾವ ಅಹಿತಕರ ಘಟನೆಗಳನ್ನು ಮಾಡಬೇಡಿ. ನಿಮಗೆ ನಾನು ಬಡಿದಾಡುವುದನ್ನು ಕಲಿಸುವುದಿಲ್ಲ, ಭಕ್ತಿಯನ್ನು ಕಲಿಸ್ತೇನೆ ಅಷ್ಟೇ. ನಾವು ಇದನ್ನ ಸರ್ಕಾರಕ್ಕೂ ಸಹಿತ ಹೇಳ್ತೇವೆ. ನಿಮ್ಮ ವಿರುದ್ಧ ನಾವು ಹೋಗೋದಿಲ್ಲ, ಆದ್ರೆ ನಿಮಗೆ ಬೇಡ್ಕೊಂತೀವಿ. ಸರ್ಕಾರ ನಮಗೊಂದು ತಾಯಿ ಅದು. ತಾಯಿಗೆ ಏನ್ ಕೇಳಕತ್ತೀವಿ ಅಂದ್ರ ಒಂದು ಸರ್ಕಾರ ಹೆಂಗ್ ಮಾಡ್ಬೇಕು ಅಂದ್ರ, ಇಷ್ಟು ದಿವ್ಸ ಏನೈತಿ ಸರ್ಕಾರದ ನೀತಿಗಳಲ್ಲಿ ಏನೈತಿ ಅಂದ್ರೆ, ನೋಡಪ್ಪ ಸರ್ಕಾರದಾಗ ಏನ ಕೆಲಸ ಆಗ್ಬೇಕಾದ್ರೆ ಹೊಡೆದಾಡ್ಬೇಕು, ಬಡದಾಡ್ಬೇಕು, ಸ್ಟ್ರೈಕ್ ಮಾಡ್ಬೇಕು, ರಕ್ತ ಕ್ರಾಂತಿ ಆಗ್ಬೇಕು, ಅಂದ್ರ ಸರ್ಕಾರ ಬಗ್ತಾವ, ಸರ್ಕಾರ ಜನರ ಮಾತು ಕೇಳ್ತೈತಿ ಅಂತ ಒಂದು ಸಾಮಾನ್ಯ ನಂಬಿಕೆ ಜನರಲ್ಲಿ ಐತಿ. ನಾವು ಹೊಡೆದಾಡೋದಿಲ್ಲ, ಬಡದಾಡುವುದಿಲ್ಲ, ರಕ್ತ ಕ್ರಾಂತಿಗಳಿಲ್ಲ, ನಿಮ್ಮ ವಿರುದ್ಧ ಘೋಷಣೆಗಳನ್ನು ಕೂಗುವುದಿಲ್ಲ, ಆದ್ರೆ ಒಂದು ಸತ್ಯದ ಪರ ಧ್ವನಿ ಎತ್ತಿದ್ದೇವೆ. ಹೊಡೆದಾಡದವರಿಗೆ, ಬಡದಾಡದವರಿಗೆ, ಸ್ಟ್ರೈಕ್ ಮಾಡಿದವರಿಗೆ ಬಿಟ್ಟು ಸತ್ಯದ ಪರವಾಗಿ ಧ್ವನಿ ಎತ್ತಿದ ಒಂದು ಸಣ್ಣ ಹುಡುಗನ ಮಾತಿಗೂ ಸಹಿತ ಸರ್ಕಾರ ಕಿವಿಗೊಡುತ್ತದೆ ಅನ್ನುವ ಕೀರ್ತಿ ನಿಮ್ಮದಾಗ್ಲಿ ಅಂತ ನಾವು ಕೇಳ್ತೇವೆ. ನಿಮಗ್ ದುಡಿಯುವುದನ್ನು ಬಿಟ್ಟು ಹೊಡೆದಾಡ ಕಲಿಸ್ಕೊಂಡು ಹೋಗ್ಲೇನ್ ನಾನು? ನೋ, ಐ ವಿಲ್ ನಾಟ್ ಡೂ ಇಟ್. ನಾನು ಮಾಡೋದೇ ಇಲ್ಲ ಅದನ್ನ. ಅದಕ್ಕೆ ನಾನು ನಿಮಗೇನ್ ಹೇಳ್ತೀನಿ ಅಂದ್ರೆ, ಸರ್ಕಾರಗಳಿಗೆ ಹೇಳುವುದು ಏನಂದ್ರ, ನೀವು ನಮಗ ತಾಯಿ ಇದ್ದಂಗಷ್ಟೆ. ಒಂದು ಸರ್ಕಾರ ನಮ್ಮ ಪ್ರಜೆಗಳಿಗೆ ಒಂದು ತಾಯಿ. ನಿಮ್ಮನ್ನ ನಂಬಿವಿ, ತಾಯಿ ನಮ್ಮ ಎದ್ಯಾಗ ಅಮೃತ ಹಾಕ್ತಾಳಂತ ನಂಬಿವಿ. ವಿಷ ಅಂತೂ ಕುಡಿಯಾಕತ್ತೀವಿ, ಅಮೃತ ಹಾಕ್ತಾಳ ಅಂತ ನಂಬಿವಿ. ನೀವು ವಿಷ ಹಾಕ್ತಿರೋ, ಅಮೃತ ಹಾಕ್ತಿರೋ. ವಿಷ ಹಾಕಿದ್ರು ಸಹಿತ ಜನ ಏನ ಅನ್ಲಿ, ನೀವು ನಮ್ಮ ಎದೆಯೊಳಗ ವಿಷ ಹಾಕಿದ್ರು ಸಹಿತ ನಿಮ್ ಬಗ್ಗೆ ನಾನೊಂದು ಚಕಾರ ಶಬ್ದವು ಅನ್ನೋದಿಲ್ಲ. ಇದು ನಾ ಹೇಳ್ತೀನಿ. ನಮ್ಮಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ, ಯಾವ ತೊಂದರೆನೂ ಮಾಡುದಿಲ್ಲ. ನಾವೆಂದು ಯಾವ ಸರ್ಕಾರದ ವಿರುದ್ಧ ಗುಡುಗೋದು ಬೇಡ. ನಾವು ಕೇಳ್ಕೊಡೋದು ಇಷ್ಟೇ, ನಮಗ ಆರೋಗ್ಯ ಕೊಡಿ, ಆಯುಷ್ಯ ಕೊಡಿ, ನಮ್ಮ ರೈತರಿಗೆ ಬದುಕಕ್ ಕೊಡಿ, ನಮ್ಮನ್ನೆಲ್ಲರನ್ನ ಸಂತೋಷವಾಗಿ ಬಿಡ್ಲಿಕ್ಕೆ ಕೊಡಿ. ಒಂದು ಆನಂದದ ಕೊಪ್ಪಳ, ಆರೋಗ್ಯದ ಕೊಪ್ಪಳ, ಆಧ್ಯಾತ್ಮದ ಕೊಪ್ಪಳ ಇದು ಆಗಲಿ ಅಂತ ಹೇಳಿ ನಿಮಗೆ ಯಾವಾಗ್ಲೂ ಹೇಳ್ತೇನೆ. ದಯವಿಟ್ಟು ಎಲ್ಲಿ ಸ್ಟ್ರೈಕು ಅದು ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಎಂದೂ ಹೋಗ್ಬೇಡ್ರಿ, ಇದನ್ನ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಈಗಾದ್ರೂ ಸಹಿತ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ನಡೆ ಮನೆಯ ಕಡೆ, ನಮ್ಮ ನಡೆ ಮಠದ ಕಡೆ ಅಷ್ಟೆ. ಅಲ್ಲಿ ಆರಾಮ್ ಪ್ರಸಾದ ಐತಿ, ಪ್ರಸಾದ ಮಾಡ್ಕೋರಿ. ಒಂದ್ ನಿಮಿಷ. ಮತ್ತ ಇಲ್ಲಿ ಸ್ವಲ್ಪ ಗದ್ದಲಿತ್ತು ಅಂದ್ರ ಮಠಕ್ ಬರ್ರಿ, ದಯವಿಟ್ಟು ಅಲ್ಲಿ ಮಠದಾಗ ಪ್ರಸಾದ ಮಾಡ್ಕೊಂಡು ಹೋಗ್ರಿ. ಯಾಕ ನಾ ಸ್ಟ್ರೈಕ್ ಅದು ಬೇಡ ಅಂತೀನಿ ಅಂದ್ರ, ಯಾವ್ಯಾವ ಸಂಘಟನೆಗಳು ಗೊತ್ತಿಲ್ಲ, ಏನೇನ್ ಮಾಡ್ಕೊಂತಾರೋ ಗೊತ್ತಿಲ್ಲ, ಅವ್ರು ಏನೇನ್ ಹೇಳ್ತಾರೋ ಗೊತ್ತಿಲ್ಲ. ಮತ್ ಸುಮ್ನೆ ನನ್ನ ಒಯ್ದು ಅದ್ರಾಗ ಸಿಗಿಸ್ಬೇಡ. ನಾನು ಇದು ಒಂದಕ್ ಬರ್ಬೇಕಾಗಿತ್ತು, ಬಂದೀನಿ. ನಿಮ್ ಪರವಾಗಿ ಹೇಳ್ಬೇಕಾಗಿತ್ತು, ಹೇಳೀನಿ. ನಾನು ಕೊಪ್ಪಳಕ್ಕೆ ಫ್ಯಾಕ್ಟ್ರಿಗಳು ಬರಬಾರ್ದು, MSPL ಅಂತ ಒಂದೇ ಇಲ್ಲ. ನಾನು ಯಾವ ಫ್ಯಾಕ್ಟ್ರಿಗಳು ಕೊಪ್ಪಳಕ್ಕೆ ಬರಬಾರ್ದು ಅನ್ನೋದು ನಂದು ಸಂಪೂರ್ಣ. ಐ ವಿಲ್ ನಾಟ್ ಎಟ್ ಆಲ್ ಕಾಂಪ್ರಮೈಸ್. ನನಗದ್ರ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ. ಬಹಳ ಮಂದಿ ಮುಂದ್ ಹೆಂಗ್ ಮಾಡ್ತೀರಿ, ಮುಂದ ನನಗ ಗೌಶಿದ್ದ ಒಂದು ಒಳಗ ಬೆಳಕ್ ಕೊಟ್ಟಾನ. ಅವ ಹೇಳ್ಯಾನ, ನಮ್ಮ ಮುಂದೆ ಏನೋ ಇರ್ಲಿ, ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ, ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ. ಅವ ನನಗೊಂದ್ ದಾರಿ ತೋರ್ಸ್ಯಾನ, ನಾ ಅದನ್ನ ಹೇಳುದಿಲ್ಲ. ನಾ ಏನ್ ಮಾಡ್ತೇನೆ, ಗವಿಸಿದ್ ಏನ್ ಮಾಡಿಸ್ಕೊಂತಾನ ಅದನ್ನ ಮಾಡ್ತೀನಿ. ಇದನ್ನ ಹೇಳಿದ್ರ ನೀವು ಮತ್ತೆ ಟ್ರೋಲ್ ಮಾಡ್ತೀರಿ, ನಾ ಅದನ್ನ ಮಾಡುದಿಲ್ಲ. ಅದನ್ನ ಗವಿಸಿದ್ ನನ್ನ ಒಳಗಿಟ್ಟಾನ. ನಾನು ಎಂದು ಯಾವುದಕ್ಕೂ ಜೀವನದೊಳಗ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, ರಾಜಿ ಆಗೋದಿಲ್ಲ. ನನಗೇನ ಸತ್ಯ ಅನಿಸ್ತೈತಿ ಹಂಗ ಬದುಕ್ತೀನಿ, ನಾನು ಹಂಗೆ ಬದುಕಿನಿ. ಒಂದು ಸುಮ್ಮನ ಸಣ್ಣದ ಮಾತ, ಗವಿಸಿದ್ದಪ್ಪಜ್ಜನ್ ಜಾತ್ರೆಗೆ ಬಂದಂಗ ಬರ್ರಿ ಅಂದ್ರ ಅದಕ್ಕಿಂತ ಜಾಸ್ತಿನೇ ಬಂದಿರಿ ನೀವು. ಅಜ್ಜನ್ ಜಾತ್ರೆಗ ಕಡಿಮೆ, ಇದ್ರಕಿಂತ ಜಾಸ್ತಿ ಐತಿ. ನೀವು ಶಾಂತಿ ಪ್ರಿಯರು, ಸಮಾಧಾನ ಪ್ರಿಯರು, ಸಮಾಧಾನದಿಂದಿರೋಣ. ನಮ್ಮ ಹೋರಾಟ ಅದು ಸಾತ್ವಿಕವಾಗಿರ್ಲಿ, ಅದು ಸಾತ್ವಿಕವಾಗಿರ್ಬೇಕು, ತಾತ್ವಿಕವಾಗಿರ್ಬೇಕು. ಇದಕ್ಕೆಲ್ಲ ಸಹಕರಿಸಿದ ತಮಗೂ, ಪೂಜ್ಯರಿಗೂ, ಜನಪ್ರತಿನಿಧಿಗಳಿಗೂ, ಮತ್ ಇನ್ನೊಂದ್ ಏನಂದ್ರ, ಮತ್ ಹೊರಗ ಸ್ಟ್ರೈಕಿಗೆ ಬಂದಾರಂತ ತಿಳ್ಕೊಂಡು ಮತ್ತೆ ಎಳ್ಕೊಂಡ್ ಹೊಂಟ್ರಿ ನೀವು.
ಇದು ನಂದು ಮೊದಲನೇದ್ದು ಮತ್ತು ಕೊನೆಯದಿದು. ನಾ ಯಾವ ಸ್ಟ್ರೈಕ್ಗೆ ಅದಕ್ಕ DC ಆಫೀಸ್ ಮುಂದ ಅಲ್ಲಿ ಬರಂಗಿಲ್ಲ. ನಾ ಜಾತ್ರೆಗೆ ಏನ್ ಹೇಳಿನಲ್ಲ ಅದಕ್ಕೆ ಬದ್ಧ. ಮತ್ ನೀವು ಸಹಿತ ನಾನ್ ನಿಮಗೆ ಏನ್ ಕೇಳ್ಕೊಂತೀನಂದ್ರ, ನಿಮ್ಮಜ್ಜ ಏನ್ ನಂಬಿ ಬದುಕ್ತಾನ ಹಂಗ ಬದುಕಾಕ್ ಬಿಟ್ಟು ಬಿಡ್ರಿ, ಅವ್ನ ಎಳ್ಕೊಂಡ್ ಹೋಗಕ್ ಹೋಗ್ಬೇಡ್ರಿ. ನೀವ್ ಹಂಗ ಅದಿರಿ ಭಕ್ತರು, ನಿಮ್ ಬಗ್ಗೆ ನಮಗ ಅತ್ಯಂತ ಪ್ರೀತಿ ಅಭಿಮಾನ. ದಯವಿಟ್ಟು ಸಮಾಧಾನದಿಂದ ತಾವು ಊರಿಗೆ ಹೋಗ್ರಿ. ಇಲ್ಲಿ ಗದ್ಲಾದ್ರ ಮಠಕ್ ಪ್ರಸಾದಕ್ ಹೋಗ್ರಿ. ತಮಗೆಲ್ಲ ಶರಣಾರ್ಥ. ಕರಿಯಬಹುದು ಸಲ್ಯಾಗ ನಾವು ಬದುಕಕ್ ಆಗಲ್ರಿ. ಈ ಬೂದಿಯಾಗ ನಾವು ಸತ್ತೋಗೋದು, ಈ ಬೂದಿ ಮಾತ್ರ ಮತ್ತೆ ತೆಗೆದಾಕ್ಬೇಕು ನೀವು. ನನ್ ನಂಬರ್ ಬಂದಿದ್ದೆ, ಈ ಧೂಳ ಸಮಸ್ಯೆ ಬಂದಿದೆ. ನಮ್ಮಂತ ಸಾಯ್ಬೇಕಿಲ್ಲ, ಮಕ್ಕಳು ಮರಿ ಕೂತಿನಂಗಿಲ್ಲ. ಉದ್ಯೋಗ ಕೊಟ್ಟು ಒಬ್ಬರನ್ನ ಬಗ್ತಾರ, ಬಟ್ ಇಲ್ಲಿ ಹಿಂದಿದ್ದ ರೈತರು 3 ಜನ ಸಾಯ್ತಾ ಇದ್ದಾರಲ್ಲ. ಕಣ್ಣೋರು ಬೂದಿಗೆ ಹೋದ್ರು ಅಂದ್ರೆ ಕಣ್ಣು ಆಪರೇಷನ್ ಮಷೀನ್ ಬರೀ ಬೂದಿ ಬೂದಿ ಬೂದಿ. ಏನ ತಿನ್ಬೇಕು ಇದನ್ನ ಸಾಯ್ಬೇಕು, ಬರೇ ಕಂದನ ಆಗ್ತಾವ ಸರ್. ಬೆಸ್ಟಿಗೆ ಕಟ್ಟಿಗೆನಂಗಿಲ್ಲ. ನಾವು ಊಟಕ್ಕ ಹೊರಗಡೆ ಕೂತ್ಕೊಂಡಿರ್ತೀವಿ, ಗಿಡಗಳ ಮ್ಯಾಗ ಬಿದ್ರ ಧೂಳ ಗಾಳಿ ಬೀಸಿದ ತಕ್ಷಣನೇ ಹಂಗ ಪ್ಲೇಟಾಗಿ ಬಿದ್ದುಬಿಡ್ತಾ. ಅದನ್ನ ಚಿಕ್ಕ ಮಕ್ಕಳು ಊಟ ಮಾಡ್ತಾರೆ. ಆಮೇಲೆ ಅವ್ರಿಗೆ ಅಸ್ತಮ ಇನ್ನೂ ಈ ಥರ ರೋಗಗಳು ಬರ್ಬೋದು. ಅದಕ್ಕೆ ಎಕ್ಸಾಂಪಲ್ ನನಗೆ ಅಸ್ತಮ ರೋಗ ಅಂತ ಹೇಳಿದರು. ಹೊಸಪೇಟೆ ಕೊಪ್ಪಳ ಎಲ್ಲವಲ್ಲಿ ತೋರಿಸಿದ್ದಾಯಿತು. ಈ ನಮ್ಮ ಅಪ್ಪಾಜಿಯವ್ರ ಹತ್ರ ದುಡ್ಡಿಲ್ಲ ಅಂತ ತೋರ್ಸೋದು ಬಿಟ್ಟಿದ್ದಾರೆ. ದಿನ ಬೆಳಿಗ್ಗೆ ಮನೆಯಿಂದ ಶಾಲೆಗೆ ಬರೋ ಮುಂದೆ ದಿನ ಟ್ಯಾಬ್ಲೆಟ್ ತೊಗೊಂಬರ್ಬೇಕು ಸರ್. ಆಟ ಆಡೋ ಮುಂದೆ ದಮ್ಮು ಜಾಸ್ತಿ ಆಗುತ್ತೆ ಸರ್. ಎದ್ದಕ್ಕೂ ಹೋಗಂಗಿಲ್ಲ, ಏನಿಲ್ಲ. ಎಲ್ಲರೂ ಆಟ ಆಡೋ ನೋಡ್ರಿ ನನಗೆ ಒಂಥರ ಆಗುತ್ತೆ ಸರ್. ನನಗೂ ಚೆನ್ನಾಗಿದ್ರೆ ನಾನು ಎಲ್ಲವಲ್ಲಿ ಹೋಗಿ ಬರ್ಬೋದಿತ್ತು, ಆಟ ಆಡ್ಬೋದು ಅಂತ ಸರ್. ಈಗ ನಮ್ಮ ಸ್ಕೂಲ್ ಒಳಗೆ ನೋಡಿ ಬರ್ರಿ ಸ್ವಲ್ಪ ಹೆಂಗೈತಿ. ಈ ಥರ ಡೆಸ್ಟಲ್ಲಿ ಬಂದರೆ ಹೆಂಗೆ ಮಕ್ಳು ಕಣ್ಣಿಗೆ ಭಾಳ ಎಫೆಕ್ಟ್. ಟೀಚರ್ಸ್ ಬೋರ್ಡ್ ಮೇಲೆ ಬರ್ಸಕ್ಕಂದ್ರೆ ಅಕ್ಷರ ಕಾಣಾಗಿಲ್ಲ ಹುಡುಗರಿಗೆ. ಡೇಸ್ಗೆ ನಾವು ಎಷ್ಟು ಸಲ ಒರೆಸಿದ್ರೆ ಹಂಗ ಕರಿಯಬಹುದು ಇರ್ತೈತ್ರಿ. ಬೇರೆ ಊರಿಗೆ ಹೋಗ್ಬೇಕು ಅನಿಸ್ತೈತ್ರಿ. ಇದು ಕರಿಯಬಹುದು ಸಲ್ಯಾಗ ನಾವು ಬದುಕಕ್ ಆಗಲ್ರಿ. ತಲ್ಲಿಯೂ ಆಗತ್ರಿ, ಕೆಮ್ಮಿದ್ರು ಒಣ ಕೆಮ್ಮು ಬರ್ತೀರಿ, ಬರೀ ಕರಿಯಬಹುದು ಬರ್ತೀರಿ. ಕೆಮ್ಮಿದ್ರ ಪ್ಯಾಕ್ರಿ ಇರ್ತಾವ್ರಿ, ಅದ್ರ ಸಲ ಬರ್ತಾವ. ಒಂದ್ ವಾರ ನಾವು ಬುಕ್ ಇತ್ತು, ಅದ್ರ ಮ್ಯಾಗ ಕರಿಯಬಹುದು ಅಂತ ಜಗ್ಗಿ ಇರ್ತ ನೋಡ್ರಿ. ಇಷ್ಟು ದಿನ ಬದುಕಿದ್ದ ಒಂದ್ ದೊಡ್ಡ ಖುಷಿ ಅನ್ಕೋಬೇಕು, ಆ ತರ ಧೂಳ್ ಬರ್ತೈತಿ. ನಮ್ಮ ಮಗ ಒಬ್ಬ ಹೋದನ್ರಿ, ಅವಾಗ ಇಲ್ಲಿ ಟೇಸ್ಟ್ ಅಲರ್ಜಿ ಆಗಲ್ಕ ಸಂಬಂಧ ಇಲ್ಲಿ ಇಟ್ಕೊಂಡ್ಲಾರ್ದ ಬೆಂಗಳೂರಾಗ ಕೆಲಸ ಮಾಡಕತ್ತೇನ್ರಿ. ಈಗ ಅವನಾಗ ಚಂದಾಗಿರ್ಲಿ ಅಂತ ಹೇಳಿ ನಾ ಸತ್ರ ಸಾಯಲಕ್ಕಂತ ಆತನ ಅಲ್ಲಿ ಕಳಿಸೀನ್ರಿ. ನಾನು ಒಬ್ಬಾಕಿ ಜೀವನ ಮಾಡ್ತೀನಿ. ಅರಾಗ್ದಾಗ ಏನಿಲ್ರಿ, ಇದು ನಡಗ್ತೈತಿ. ಕೈ ಜೋಮ್ ಏರ್ದಾಗ, ಕೈ ಕಾಲು ಜೋಮ್ ಏರ್ದಾಗ ಅಲ್ಲಿ ಅಡ್ಡಾಡಿದ್ರ ಆಯಾಸ ಬರ್ತೈತ್ರಿ. ಅಡ್ಡಾಡಂಗಿಲ್ಲ, ಸುಮ್ಮನೆ ಇಲ್ಲೇ ಒಳ್ಯಾಕ ಹೊರಕ್ಕೆ ಅಡ್ಡಾಡಿದ್ರ ನಮ್ಮಂತ ಸಾಯ್ಬೇಕಿಲ್ಲ. ಮಕ್ಳು ಮರಿ ಕೂತಿನಂಗಿಲ್ಲ. ಮಕ್ಳು ಕಾಲು ಅಂಬಿಗಲ್ಲಿ ಅಡ್ಡಾದ್ರಿ ಹೊಸ ಕೈ ಕಾಲು ಬಟ್ಟಿ ಎಲ್ಲ ಕರ್ರಗ ನೀರು ತುಂಬಿಡ್ರಿ. ಚರಿಗೆಗ ತೆಪ್ಪ ಇಟ್ಟು ಮಾಡ್ರಕ್ ಕುಂತಿರ್ತಾರೆ. ಅಡಿಗೆ ರೊಟ್ಟಿ ಮೇಲೆ ಮುಚ್ಬೇಕು, ಎಲ್ಲದ್ರ ಮೇಲೆ ಮುಚ್ಚಿ ಬಾಳೆ ಮಾಡಕಂದ್ರೆ ರೈತರು ಹೆಂಗ ಜೀವನ ಮಾಡೋದು. ಈ ಬೂದಿಯಾಗ ನಾವು ಸತ್ತೋಗೋದು, ಈ ಬೂದಿ ಮಾತ್ರ ಮತ್ತೆ ತೆಗೆದಾಕ್ಬೇಕು ನೀವು. ನಮ್ಮ ಜೀವನ ಉಳಿದಿಲ್ಲದ್ರಾಗ ನಮ್ ಮಾತಾಡಕ್ ಬರೋದು. ಈಗ ನೀವೆಲ್ಲ ಅಂತೀರಿ ಈ ಬೂದಿ ಸಲುವಾಗಿ ನಮ್ಮ ಬಾಯಿ ಮಾತಾಡಕ್ ಬರೋಲ್ಲ. ನಮ್ಗೆ ಎದ್ದು ಹೊಲ್ದಾಗ ಹೋಗಿ ಕೆಲಸ ಮಾಡಕ್ ಆಗಲ್ದು. ಬಂದ್ ಮಾಡಿಸ್ಬಿಡಪ್ಪ, ಪುಣ್ಯ ಬರ್ತೀವಿ. ಈಗ ರಾತ್ರಿ ನೋಡ್ರಿ, ರಾತ್ರಿ ಬಂದು ರಾತ್ರಿ 8 ಗಂಟೆಗೆ 10 ಗಂಟೆಗೆ ಮಕ್ಕಂತ ಮಂದಿ ಅಂದ್ರೆ ಈ ಕಡೆ ಬೂದಿ ಹೆಂಗ್ ಬರ್ತಾನ ನೋಡ್ರಿ. ಅದೇನ್ ಬೂದಿ ಹುಡ್ರು ಉಪ್ಪಡಿ ಸತ್ತಕ್ಕವ್, ಇದ್ದುದು ಮುಂದಿನ ಸತ್ತಕ್ಕವ್. ನಾವೇನು ಇವತ್ತಿರ ನಾಳೆ ಹೋಗೋರು.
ಜನರಿಗೆ ಬರುವ ರೋಗ ಮತ್ತು ಕಣ್ಣಿನ ಸಮಸ್ಯೆ ಕಾಯಿಲೆಗಳಿಗೆ ಬಹಳ ಜನ ಬಲಿಯಾಗ್ತಾ ಇದ್ದಾರೆ. ಆ ಜನ ಬಲಿಯಾಗ್ತಿರೋದು ಯಾವ ಕಣ್ಣಿಗೂ ಕಾಣ್ತಾ ಇರಲ್ಲ. ಸಿಗರೇಟ್ ಅವನ್ನೆಲ್ಲ ಸೇದೋದೇ ಬೇಡ. ನಮ್ಮೂರಲ್ಲಿ ಕ್ಯಾನ್ಸರ್ ಮಾತ್ರ ಬಂದೇ ಬರುತ್ತೆ. ಹುಡ್ರಿಗೆ ಸಣ್ಣ ಹುಡ್ರು ಇರ್ತಾವಲ್ಲಣ್ಣ, ಆ ಹುಡ್ರು ಬಂದು ವಾಂತಿ ಮಾಡ್ಕೊಂತ ಊಟ ಮಾಡಿ ಬರ್ತಾವು, ವಾಂತಿ ಮಾಡ್ಕೊಂಡ್ಬಿಡ್ತಾವ. ಕಣ್ ತಗ್ಸ್ಕೊಂಡ್ಬಂದಿರ್ತಾರೆ. ನಂಗೆ ನಂಬರ್ ಬಂದಿದ್ದೆ ಈ ಧೂಳ ಸಮಸ್ಯೆ ಬಂದಿದೆ. ಬರೀ 28 ಚೀಲ ಶೇಂಗಾ ಆಗ್ಯಾವ್ರಿ 4 ಎಕರೆಕ. ಅದು ಪಟ್ಟಿ ಬಂದು 28,000 ರೂಪಾಯಿ ಆಗೈತೆ. ಇದು ಡಸ್ಟ್ ಬೀಳುತ್ತಲ್ರಿ, ಅದು ಹೂ ಮೇಲೆ ಬಂದು ಕುಂತು ಬಿಡ್ತಾರೆ, ಕಾಪು ಕಟ್ಟಾಗಿ ಬಿಡುತ್ತೆ, ಬೆಳೆ ಬರಲ್ಲ. ನಾವು ಹೊಲ ಮಾಡೋದ ಬೇಸರ ಬಿಡತ್ರಿ. ಇಲ್ಲಿಗೆ ಸಾಕಪ್ಪ ಜೀವನ. ದನ ಕರ ಕಡೆಗೆ ಬಾಳ ಮಾಡ್ಕಂದ್ರೆ ಅವಕ್ಕೂ ಇಲ್ಲ ಆಹಾರ. ಇದೆಲ್ಲ ಬೀಳುತ್ತಲ್ಲ ಸರ್ ಮೇಲೆ, ಔಷಧಿನ ಉಚ್ಕೆ ಅನ್ನೋದು ಸಾಯದ. ಡೆಸ್ಟಿಗೆ ಕಟ್ಗೆನಂಗಿಲ್ಲ, ಧೂಳ ತಿಂದು ಸತ್ತೋಗ್ಬಿಡೋದು. ಬರೇ ಪುಡಿ ಎಣ್ಣೆ ಹಾಕಿ ಸಕಾಗಿ ಹೋಗ್ಬಿಡೋದು. ನೀರು ಕುಡಿದ್ರೆ ಬರೇ ಕರೆ ಬುದಿನ ನೀರು ಕುಡಿಬೇಕು. ಹೆಂಗೆ ಯಾಕೆ ಸರ್ ಇಲ್ಲಿ ನೋಡ್ರಿ ಸರ್, ಬೇಕಾದ್ರೆ ತೋರಿಸ್ತು. ಮುಂಜಾನೆ ಮೈ ತಗೊಂಬಂದೀನಿ. ಮೊದಲೆಲ್ಲ ನಮ್ಮ ಮನೆ ಸಂಬಂಧಿಕರು ಏನಾರ ಬಂದಿದ್ರ 4 ದಿನ ಕಾಲ ಕಳೆದೋಗನಪ್ಪ, ಇಲ್ಲಿ ವಾತಾವರಣ ಚೆನ್ನಾಗೈತಿ. ಈಗ ಏನಾರ ಬೀಗರು ಬರ್ಬೇಕಂದ್ರೆ ಏನಪ್ಪ ನಿಮ್ಮ ಊರಿನ ಧೂಳ. ನಾವಷ್ಟೇ ಸರ್, ಯಾರು ಬರಲ್ಲ. ಸುಮ್ಮನೆ ಬಂದ್ರೆ ಅನ್ವರ್ಯಾಗ ಯಾರೋ ಸತ್ತಾರಂದ್ರೆ ಅದಕ್ಕಂತೂ ಬಿಡುಗಡಿಲ್ಲ, ಮದುವೆ ಮುಂಚೆಗಳಿಗೆ ಬಿಡುಗಡಿಲ್ಲ. ಸುಮ್ಮನೆ ಬರ್ತಾರೆ, ಅದು ಒಂದಿನ ಕಾರ್ಯಕ್ರಮ ಅಲ್ಲ, ಬರ್ತಾರ ಹೋಗ್ಬಿಡ್ತಾರೆ ಸರ್ ಅಷ್ಟೇ. ಇಲ್ಲಿ ಯಾರು ಇಲ್ಲಿ ಬಂದು 4 ದಿನ ಆರಾಮಾಗಿ ಜೀವನ ನಡೆಸಿ ಹೋಗೋಣ, ಕಾಲ ಕಳೆದೋಗೋಣ ಸಂಬಂಧಿಕರ ಜೋಡಿ ಅಂತ ಒಂದು ಯಾರು ಬರೋದೇ ಇಲ್ಲ ಸರ್ ಇಲ್ಲಿ. ಹಿರಿಯರು ಬಂದು ಹಾಕಿ ಎಲ್ಲ ಜೀವನ ಹಾಳು ಮಾಡಿ ಅತಿ ಬಿತ್ತಿ ನಮ್ಮ ನಿಡ್ ಮಕ ತೋರಿಸಿ ನೀವು ಹೋಗ್ಬಿಡ್ತೀರಿ, ಮತ್ತೆ ನಾವು ಇದ್ರಾಗ ಸಾಯೋದು. ಪೂರಾ ನರಕನ ಸರ್ ನಮಗಿದೆಲ್ಲ ಸಮಸ್ಯೆ. ಭೂಮಿಗಳು ಏನು ಬೆಳಿತಾ ಇಲ್ಲ ಸರ್. ನೋಡಿರಿ ಸರ್, ಕೆಲಸ ಮಾಡಿದ್ವಿ ಬೆಳಗ್ಗೆಯಿಂದ ಏನು ಗತಿ ಆಗಿದೆ. ಆ ಒಟ್ಟು ದನದ ಮೇವು ಏನು ತಿನ್ನಕ್ಕಾಗಂಗಿಲ್ಲ. ಅವನ್ನ ಹೊಲಕ್ಕೆ ಏನು ಕೆಲಸ ಮಾಡೋರು ಯಾರೂ ಬರ್ತಾ ಇಲ್ಲ ಸರ್. ನಿನ್ನ ಹೊಲಕ್ಕೆ 200 ರೂಪಾಯಿ ಸಂಪಾದನೆ ಬಂದು ನಾವು 500 ರೂಪಾಯಿ, ಅದು 500 ರೂಪಾಯಿ ನೀವು ಕೂಡ ನಿನ್ನ ಹೊಲಕ್ಕೆ ನಾವು ಬರ್ತೀವಿ, ಇಲ್ಲಾಂದ್ರೆ ಬರಂಗಿಲ್ಲ ಅಂತಾರೆ. ಒಬ್ಬರನ್ನ ಬಗ್ಸ್ತಾರೆ, ಉದ್ಯೋಗ ಕೊಟ್ಟು ಒಬ್ಬರನ್ನ ಬಗ್ಸ್ತಾರೆ. ಬಟ್ ಇಲ್ಲಿ ಹಿಂದಿದ್ದ ರೈತರು 100 ಜನ ಸಾಯ್ತಾ ಇದ್ದಾರಲ್ಲ. 10 ದನ ಹಾಕಿದ್ವಿ, ಸಾಯೋದಕ್ಕೆ ಅಷ್ಟು ತೆಗೆದ್ಬಿಟ್ಟಿವಿ. ಇಲ್ಲಿ ನೋಡ್ರಿ ಎಷ್ಟು ದೂರ ಇತ್ತು ನೋಡ್ರಿ, ಇಲ್ಲಿ ನೋಡ್ರಿ ದೂರ ಎಷ್ಟೈತಿ. ಇಲ್ಲಿ ನಮ್ಮ ಹಾಲೋರ್ತಿ ಗ್ರಾಮಕ್ಕೆ ಬಗನಾಳ ಗ್ರಾಮ, ಕುಣಿಕೇರಿ ಗ್ರಾಮ, ಹಲ್ಲನಗರ ಗ್ರಾಮ ಎಲ್ಲ ಗ್ರಾಮಗಳು ಬಂದ್ಬಿಟ್ರೆ ನಾವು ರೋಗವನ್ನು ಆರಾಮಾಗಿ ಅಂಟಿಸ್ಕೋಬೋದು ಸರ್. ಏನು ತೊಂದರೆ ಇಲ್ಲಂಗೆ. ಕೊರೋನಾರ ಬೇಕು ಸರ್, ಕೊರೋನಾಕ್ಕಿಂತ ಡೇಂಜರ್ ಆಗಿದೆ ಸರ್ ಇಲ್ಲಿದೆ. ಆಗಲೆಲ್ಲ ರೂಮ್ ಸ್ವಚ್ಛ ಮಾಡಿರ್ತೀವ್ರಿ. ನೈಟ್ ಆತನ್ನೇ ಅಂದ್ರೆ ಬೆಳಕರಿಲಿ ಹಿಂಗ್ ಮುಟ್ರಿ ಎಲ್ಲ ಧೂಳ, ಸೆಲ್ಫಿನ್ ಮೆಸತ್ಗೆ ಧೂಳ. ಮತ್ತೆ ಅದೆಲ್ಲ ಬಿದ್ಬಿಡ್ತೈತ್ರಿ. ಮತ್ತೆ ಮುಚ್ಚಿಡ್ನಂದ್ರ ಸರಿ, ಮುಚ್ಚಿಡ್ಲಿಲ್ಲ ಅಂದ್ರ ನೋಡಂಗಿಲ್ಲ ಅವ್ರ ರೊಟ್ಟಿ. ಮತ್ತೆ ಬಿಳೆ ರೊಟ್ಟಿ ನಾವು ಕರೆ ರೊಟ್ಟಿ ಧೂಳು ಬಿದ್ದು ಚೆನ್ನಾಗಿ ಬರಲ್ರಿ, ಪೀಕುಗಳು ಚೆನ್ನಾಗಿ ಬರಲ್ಲ. ಧೂಳು ಎಲ್ಲ ಬಿದ್ದು ಫ್ಯಾಕ್ಟ್ರಿದೆಲ್ಲ ಧೂಳು ಬಿದ್ದು ಎಲ್ಲ ಚೆನ್ನಾಗಿ ಬರ್ತಾ ಇಲ್ಲ ಸರ್. ಭತ್ತ ಆದ್ರೆ ಕರ್ರಗ ಬರ್ತದೆ ಸರ್, ಚೆನ್ನಾಗಿ ಬರ್ತಾ ಇಲ್ಲ. ಕರೆ ಬೂದಿ ಆಗಿರ್ತವ್ರಿ ಎಲ್ಲ. ಏನು ಮಾಡಕ್ಕೆ ಮತ್ತೆ ಹೊಟ್ಟೆ ತಿಪ್ಪಲ್ಕ್ ಬರೋದ. ನಾವು TB ಪೇಷಂಟ್, ಯಾವ್ದಾರ ಜಡ್ಡು ರೋಗ ಕಲ್ತು ಬಿಡ್ತೈತಿ. ಮನ್ಯಾಗ್ರಿ ಹೊಗ ಧೂಳ, ಬಟ್ಟೆ ಪಟ್ಟೆ ಹಾರ್ಯಾಕಂಗಿಲ್ಲ. ಅಡ್ಗೆ ಮೇಲೆ ಏನು ಮುಚ್ಚಿ ದ್ಯಾಸಾರಿ ಹಂಗ ಬರಂಗಿಲ್ಲ. ತೆಗ್ದಿಟ್ಟ ಮುಚ್ಚಿ ಬರ್ಬೇಕು. ನೋಡಿದ್ರೆ ಅಷ್ಟು ಮತ್ತೆ ಬರೋದು ನೋಡೋದು ಹೋಗೋದು. ನಾವು ಈಟ ಓಡಾಡೋದು, ನೀವು ಈಟ ಆಡೋದು.